ನಮಸ್ಕಾರ ಸ್ನೇಹಿತರೆ, ನಿಮ್ಮ ಮನೆ ಮಾತಾಗಿರೋ ಕೂರ್ಗ್ ಬರ್ತುಳವರನ್ನ ಮಾತಾಡ್ತಿರೋ ಸ್ನೇಹಿತರೆ. ಇವತ್ತು ಸ್ನೇಹಿತರೆ ನಾವು ಕೊಡಗು ಎಲ್ಲಿ ಅಂತ ಹೇಳಿದ್ರೆ ಇದು ಎಡವನಾಡು ಗ್ರಾಮ ಸ್ನೇಹಿತರೆ. ಎಡವನಾಡು ಗ್ರಾಮದಲ್ಲಿ ಕವಿ, ಸಾಹಿತಿ ಮತ್ತು ಬರಹಗಾರ ಆಗಿರುವ ಹೇಮಂತ್ ಪಾರೇರ ಅವರ ಮನೆಗೆ ನಾವು ಇವತ್ತು ಬಂದಿದ್ದೀವಿ. ಸರ್ ನಮಸ್ತೆ. ನಮಸ್ಕಾರ ಎಲ್ಲರಿಗೂ ನಮಸ್ಕಾರ. ನಾವು ಅವ್ರನ್ನ ಒಂದು ಇಂಟರ್ವ್ಯೂ ಮಾಡೋಣ ಅಂತ ಇವತ್ತು ಇಲ್ಲಿ ಗಂಟ ನಾವು ರಂಗಸಮುದ್ರದಿಂದ ಹುಡ್ಕೊಂಡು ಬಂದಿದ್ದೀವಿ. ಅವ್ರು ಭಾಳ ಕಷ್ಟದಲ್ಲಿ ನಮಗೆ ಸಿಕ್ಕಿದ್ದು ಸ್ನೇಹಿತರೆ. ನಮಗೆ ಸಿಕ್ಕಿದ್ದು ಭಾಳ ಖುಷಿ ಆಯಿತು. ಥ್ಯಾಂಕ್ ಯು. ಅವ್ರ ಹತ್ರ ಕೆಲವೊಂದು ಪ್ರಶ್ನೆಗಳು ಒಂದು ಕುತೂಹಲದಿಂದ ಕೇಳೋಣ ಅಂತ ಒಂದು ಆಸೆ ನನಗೆ. ಆ ರೀತಿ ಒಂದು ಕ್ಯೂರಿಯಾಸಿಟಿಯಿಂದ ನಾನು ಇವ್ರ ಮನೆಗೆ ಬಂದಿದ್ದೀನಿ. ನೀವು ನೋಡ್ತಾ ಇರ್ಬೋದು, ನಮ್ಮ ಈ ಕಡೆ ನೋಡ್ತಾ ಇರ್ಬೋದು ಅವರಿಗೆ ಸಿಕ್ಕಿರುವ ಪ್ರಶಸ್ತಿಗಳು. ಇತ್ತೀಚೆಗೆ ಸರ್ ನೀವು ಮೈಸೂರು ದಸರಾಕ್ಕೆ ಹೋಗಿದ್ದೆ ಅಂತ ಕೇಳ್ಬಂದ್ರೆ, ನೀವು ಹೇಗೆ ಆಯ್ಕೆ ಆದ್ರಿ ಅಂತ ಸ್ವಲ್ಪ ಹೇಳ್ಬೋದಾ? ಮೈಸೂರು ದಸರಾ ಅಂತ ಹೇಳೋದು ಪ್ರತಿಯೊಬ್ಬ ಬರಹಗಾರನಿಂದ ತುಂಬ ಒಂದು ಶ್ರೇಷ್ಠವಾದ ಒಂದು ವೇದಿಕೆ ಅಂತ ಹೇಳ್ಬೋದು. ನಾನು ಕೂಡ ಒಂದು ಆ್ಯಡಲ್ಲಿ ನೋಡಿದ್ದೆ, ಮೈಸೂರು ದಸರಾದಲ್ಲಿ ಯುವ ಕವಿಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ ಅಂತ. ಹಾಗೆ ನನ್ನ ಪುಸ್ತಕ ಕೂಡ ಅಲ್ಲಿ ಕಳಿಸ್ಕೊಟ್ಟಿದ್ದೆ. ನಾನು ಎಕ್ಸ್ಪೆಕ್ಟೇಷನ್ ಏನು ಮಾಡಿರಲಿಲ್ಲ. ಸರ್ ನೀವು ಇಷ್ಟಂತ ಎಷ್ಟು ಪುಸ್ತಕಗಳನ್ನ? 2 ಪುಸ್ತಕ ಬರೆದಿದ್ದೆ ನಾನು. ಅದ್ರ ಹೆಸರು ಹೇಳ್ಬೋದಾ? ಒಂದು ನನ್ನ ಮೌನ ಮುರಿದ ಕನವರಿಕೆಗಳು ಅಂತೇಳಿ ನನ್ನ ಮೊದಲ ಪುಸ್ತಕ ಅದು. ಎರಡನೆಯದು ಒಲವಿನ ಸವಾರಿ ಅಂತೇಳಿ. ಮೌನ ಮುರಿದ ಕನವರಿಕೆಗಳು, ಹೌದು, ಒಲವಿನ ಸವಾರಿ 2 ಬುಕ್ ಬರ್ತಿದ್ರು. ಹೌದು, ಒಲವಿನ ಸವಾರಿ ಬಂದು ಕಥಾ ಸಂಕಲನ, ಅದು ಮೌನ ಮುರಿದ ಕನವರಿಕೆಗಳು ಕವನ ಸಂಕಲನ. ಸರ್ ನಿಮ್ಮ ಈಗ ನೀವು ಹುಟ್ಟಿದ್ರಿಂದ ಬೆಳೆದಿದ್ದು ನಿಮ್ಮ ಎಜುಕೇಷನ್ ಬಗ್ಗೆ ಎಲ್ಲ ಹೇಳ್ಬೋದು ಸರ್? ನಾನು ಹುಟ್ಟಿದ್ದು ಇದೇ ಊರು ಎಡವನಾಡು. ಬೆಳೆದು ಕೂಡ ಇಲ್ಲೇ ಹುಟ್ಟಿದ್ದೀನಿ, ಇಲ್ಲೇ ಬೆಳೆದಿದ್ದೀನಿ. ಮೂಲತಃ ರೈತ ನಾನು. ಓದಿದ್ದು 2nd PU. ನಂತರ ಜೀವನ. ಎಲ್ಲಿ ಓದಿ ಸರ್? ನಾನು ಪ್ರಾಥಮಿಕ ಶಿಕ್ಷಣ ಎಡವನಾಡು ಶಾಲೆಯಲ್ಲಿ ಓದಿದ್ದು. ಹೈಸ್ಕೂಲ್ ಬಂದು ಸದ್ಗುರಪ್ಪ ಸ್ವಾಮಿ ಹೈಸ್ಕೂಲಲ್ಲಿ ಓದಿದ್ದೀನಿ. ಆ ನಂತರದಲ್ಲಿ ಕಾಲೇಜ್ ಬಂದು ನಮ್ಮ ಪದವಿ ಪೂರ್ವ ಕಾಲೇಜಲ್ಲಿ ನನ್ನ ವಿದ್ಯಾಭ್ಯಾಸ 2nd PU ಮಾಡಿದ್ದೀನಿ. ನಂತರಕ್ಕೆ ಅಲ್ಲಿಗೆ ನನ್ನ ಓದು ಸಮಾಪ್ತಿ ಆಯಿತು. ಆಮೇಲೆ ನೀವು ರೈತರೇ? ಹೌದು, ರೈತರಾಗಿ ನೀವು ಸರ್ ಏನೇನು ಬೆಳೆ ಮಾಡಿದ್ದೀರಾ ಸರ್? ರೈತರಾಗಿ ಅಂತ ಹೇಳಿದ್ರೆ ನಮ್ಮದು ಮೂಲತಃ ರೈತ ಕುಟುಂಬವೇ. ತಂದೆ ತಾಯಿ, ತಂದೆ ಹೆಸರು ಚಂದ್ರಪ್ಪ ಅಂತೇಳಿ, ಇವಾಗೆಲ್ಲ ತೀರ್ಕೊಂಡಿದ್ದಾರೆ. ತಾಯಿ ಸುಶೀಲಾ ಅಂತೇಳಿ ನಮ್ಮ ಜೊತೆಗಿದ್ದಾರೆ. ತಮ್ಮ ಇದ್ದಾನೆ. 2 ಜನ ಹೆಣ್ಮಕ್ಳು ನನಗೆ. ವೈಫು? ಹೌದು, ವೈಫ್. ಹಾಗೆ ನಮಗೆ ಕೃಷಿ ಏನು ಹೊಸದಲ್ಲ. ಹುಟ್ಟುವಾಗಲೇ ನಮಗೆ ಕೃಷಿ ಬಗ್ಗೆ ತುಂಬಾ ತಿಳುವಳಿಕೆ ಇತ್ತು ಅಂತ ಹೇಳ್ಬೋದು. ಶಾಲಾ ದಿನಗಳಾಗಿರ್ಬೋದು. ನಂತರದಲ್ಲಿ ಕೃಷಿ ಬಗ್ಗೆ ನನಗೆ ಹೆಚ್ಚಿನ ಒಲವು. ಕೃಷಿ ಅಂತ ಹೇಳಿದ್ರೆ ನನಗೆ ಚಿಕ್ಕದಲ್ಲಿ ಓದಿದಕ್ಕಿಂತ ಹೆಚ್ಚಾಗಿ ನನಗೆ ಕೃಷಿ ಬಗ್ಗೆನೇ ಜಾಸ್ತಿ ಒಲವು. ಹಾಗಾಗಿ ನನಗೆ ಕಷ್ಟ ಅಂತ ಅನಿಸ್ಲಿಲ್ಲ. ಇವತ್ತಿಗೂ ಕೂಡ ನಾನು ಹೊಲದಲ್ಲಿ ದುಡಿತೀನಿ. ತೋಟ ಇದೆ, ಸ್ವಲ್ಪ ಕಾಫಿ ಇದೆ, ಪೇಪರ್, ಆಮೇಲೆ ಶುಂಠಿ ಬೆಳಿತೀವಿ, ಜೋಳ ಬೆಳೆದಿದ್ದೀನಿ, ಸುವರ್ಣಗೆಡ್ಡೆ, ಹಾಗೆ ಎಲ್ಲ ಥರದ ಸಾಮಾನ್ಯವಾಗಿ ಕೃಷಿ ತರಕಾರಿಗಳನ್ನೆಲ್ಲ ಬೆಳಿತೀವಿ. ಸರ್ ನಿಮಗೆ ಈಗ ಕವಿ ಈ ಥರ ಐಡಿಯಾ ಏನೋ ಒಂದು ರೈಟಿಂಗ್ ಅಂದರೆ ಏನು ತಮಾಷೆ ಕೆಲಸ ಏನಲ್ಲ, ಅದು ಯಾವ ಥರ ನಿಮಗೆ ಫಸ್ಟ್ ಟೈಮ್ ಬಂತು? ಇಲ್ಲ, ನನಗೆ ರೈಟಿಂಗ್ ಫೀಲ್ಡ್ ಅಂತ ನಾನು ಹೇಳೋದಕ್ಕಿಂತ ಮುಂಚೆ ಒಂದು ಮಾತಾಡ್ತೀನಿ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಸಮೇತ ಅವನಿಗೆ ಅದರ ಒಂದು ಪ್ರತಿಭೆ ಇರ್ತದೆ ಒಳಗೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಅವನೊಳಗೆ ಒಂದು ಪ್ರತಿಭೆ ಇರ್ತದೆ. ಆದರೆ ಅದನ್ನ ಅವನು ಹೊರ ತೋರಿಸೋದು ಹೇಗೆ, ಅದಕ್ಕೊಂದು ಅವಕಾಶ. ಅದು ಕೆಲವರಿಗೆ ತುಂಬಾ ನಾಚಿಕೆ ಇರುತ್ತೆ, ತನ್ನ ಪ್ರತಿಭೆ ಇರುತ್ತೆ, ನಾಚಿಕೆ ಇರುತ್ತೆ, ಸ್ಟೇಜ್ ಫಿಯರ್ ಇರುತ್ತೆ. ಹಾಗೆ ಅದನ್ನ ತೋರಿಸ್ಕೊಳ್ಳಿಕ್ಕೆ ಒಂದು ಅವಕಾಶ ಸಿಗಬೇಕು. ಆದ್ರೆ ನನಗೆ ಓದು ಬರೆಯುವ ಅಂತ ಹೇಳೋದು, ನನಗೆ ಶಾಲಾ ದಿನಗಳಿಗೆ ಹೋಗ್ಬೇಕಾದ್ರೆ ಅವ್ರು ನಮ್ಮ ಕೊಡಿನಲ್ಲಿ ಶಕ್ತಿ ಬೇಕು ಅಂತ. ನಮ್ಮಲ್ಲಿ ಶಕ್ತಿನೇ ಅದು. ಹೌದು. ನಾನು ಶಾಲೆಗೆ ಹೋಗಿ ಬರುವಾಗ, ನನ್ನ ಮಿಡ್ಲ್ ಸ್ಕೂಲ್ ಇರುವಾಗ ರೋಡ್ ಬದಿಲೆಲ್ಲ ನಮಗೆ ಪೇಪರ್ ಸಿಗ್ತಿರ್ಲಿಲ್ಲ. ಅವರು ತುಂಬಾ ಸಿಗೋದು ಕಷ್ಟ ಇದೆ. ರೋಡ್ ಬದಿಲೆಲ್ಲ ನಮಗೆ ಪೇಪರ್ ಪೀಸ್ಗಳೆಲ್ಲ ಸಿಗೋದು. ನನಗೆ ಓದುವ ಒಂದು ಹವ್ಯಾಸ ಆಗಲೇ ಇತ್ತು ಚಿಕ್ಕದಲ್ಲಿ. ನಾನು ರೋಡ್ ಸೈಡ್ ಅಲ್ಲಿ ಬಿದ್ದ ಪೇಪರ್ಗಳನ್ನ ಎತ್ಕೊಂಡು ಅದನ್ನ ಮನೆ ತಂದು ಅವ್ರಿಗೆ ಏನ್ ಬರ್ದಿದ್ದಾರೆ ಅಂತ ಓದುವ ಒಂದು ಹವ್ಯಾಸ ಇತ್ತು. ತದನಂತರದಲ್ಲಿ ನಮಗೆ ಅದೊಂದು ಹವ್ಯಾಸವೇ. ನಾನು ಹೇಳೋದು, ನಿಮ್ಗೆ ಎಜುಕೇಶನ್ PUCಗೆ ನಿಲ್ಸಿದ್ದು, ಮುಂದೆ ಓದ್ಬೋದಿತ್ತ? ಇಲ್ಲ, ನನಗೆ ಓದ್ಲಿಕ್ಕೆ ಸ್ವಲ್ಪ ಕಷ್ಟ ಇತ್ತು. ಮನೆ ಕಡೆ ಹೇಳೋದು, ಎಷ್ಟೋ ಜನ ಕಷ್ಟಪಟ್ಟು ಓದಿ ತುಂಬಾ ಎತ್ತರಕ್ಕೆ ಬೆಳೆದಿದ್ದು ನಾವು ಕೇಳಿದ್ವಿ. ಬಟ್ ಓದ್ಬೋದಿತ್ತಲ್ಲ, ಶ್ರಮ ಪಟ್ಟು ಓದ್ಬೋದು ಅನ್ನೋದೊಂದು ಪಕ್ಕಕ್ಕಿಟ್ರೆ, ಅವ್ನು ಓದ್ಬೋದಿತ್ತ ಇಲ್ಲ ಅಂತ ಹೇಳೋದಾದ್ರೆ ನಮಗೆ ಸ್ವಲ್ಪ ತುಂಬಾವೇ ಕಷ್ಟ ಇತ್ತು.
ಕಾಲೇಜ್ ಆಗಿರ್ಬೋದು, ಏನು ದೂರ ಇತ್ತು. ನಮ್ಮದು ಕುಗ್ರಾಮ ಕೂಡ, ನಮ್ಮೂರು ಬಡತನದ ಹೌದು, ತುಂಬ ಬಡತನ ಇತ್ತು. ಹಾಗಾಗಿ ನಮ್ಮ ಮನೆಯನ್ನು ನಾನು ನೋಡ್ಕೊಳ್ಳುವಂಥ ಪರಿಸ್ಥಿತಿ ಬಂತು. ಕೊನೆಗೆ ನನ್ನ ಕುಟುಂಬದ ಜವಾಬ್ದಾರಿಗಳೆಲ್ಲ ನನ್ನ ತಲೆಗೆ ಬಂದಾಗ ಕಾಲೇಜ್ ಬಿಡಬೇಕಾಯಿತು. ನಂತರ ತಂದೆ ಕೂಡ ತೀರೋಗಿದ್ರು. ಅಮ್ಮನಿಗೆ ಸಪೋರ್ಟಿವ್ ಆಗಿ ನಾನು ಇಲ್ಲೇಬೇಕಾಗಿತ್ತು. ಹಾಗೆ ನನಗಿರೋ ಭೂಮಿಲಿ ವ್ಯವಸಾಯ ಮಾಡಲೇಬೇಕಾದ ಅನಿವಾರ್ಯತೆ. ಮತ್ತೆ ಓದಬೇಕು ಅಂತ ನನಗೂ ಕೂಡ ಅನಿಸ್ಲಿಲ್ಲ. ಸಾಕು, ನನ್ನ ಜೀವನ ಏನಿದೆ ಅದು ಭೂಮಿಲೇ, ವ್ಯವಸಾಯಗಾರನಾಗಿ ನಾನು ಕಲಿಬೇಕು ಅಂತ ನಾನು ಯೋಚನೆ ಮಾಡಿದ್ರೆ ಅಲ್ಲಿಗೆ ನನಗೆ ಸಾಕು ಅಂತ ಅನಿಸಿತ್ತು. ಜೊತೆಗೆ ನನ್ನ ರೈತ ಜೀವನ ಪ್ರಾರಂಭ ಆಗಿತ್ತು. ಮೈಸೂರು ಬಗ್ಗೆ ಒಂದು ಅರ್ಧದಲ್ಲೇ ನಿಲ್ಲಿಸ್ತೀರಿ, ಅದು ನೀವು ಕಂಪ್ಲೀಟ್ ಮಾಡ್ಬೋದಾ? ಅದೇ ಮೈಸೂರು, ಅದೇ ನಾನು ಪುಸ್ತಕ ಕಳಿಸಿದ್ದೆ. ಆ ನಂತರದಲ್ಲಿ ನನಗೆ ಅಲ್ಲಿಂದ ಕರೆ ಬಂತು, ಆಯ್ಕೆ ಆಗಿದ್ರಿ, ನಿಮ್ಮ ಮೌನ ಮುರಿದ ಕನವರಿಕೆಗಳು ಮೈಸೂರು ದಸರಾ ಕವಿಗೋಷ್ಠಿಗೆ ಆಯ್ಕೆ ಆಗಿದೆ ಅಂತ ಹೇಳಿದರು. ಹಾಗೆ ನನ್ನ ಜೊತೆಗೆ ಕೊಡಗಿನಿಂದ 5-6 ಜನ ಕೂಡ ಆಯ್ಕೆ ಆಗಿದ್ರು. ಒಂದು ನನಗೆ ಖುಷಿಯ ಒಂದು ವಿಷಯ, ಅದೊಂದು ನನ್ನ ಜೀವನದಲ್ಲಿ ಮೈಸೂರು ದಸರಾ ಕವಿಗೋಷ್ಠಿಗೆ ಭಾಗವಹಿಸಿದ್ದು ಫಸ್ಟ್ ಅಟೆಂಪ್ಟಲ್ಲಿ. ನಾನು ಇದೇ ಫಸ್ಟ್ ಕಲಿಸಿದ್ದು. ಫಸ್ಟ್ ಅಟೆಂಪ್ಟಲ್ಲಿ ನನಗೆ ಅವಕಾಶ ಸಿಕ್ಕಿದ್ದು ನನಗೆ ತುಂಬ ಖುಷಿ ಇದೆ. ಬುಕ್ ಯಾವ್ದು? ಇದು ಅದೇ ಮೌನ ಮುರಿದ ಕನವರಿಕೆ. ಸರ್, ಈ ಬುಕ್ದು ವಿಶೇಷತೆ ಏನು ಅಂತ ಹೇಳ್ಬೋದು? ವಿಶೇಷತೆ ಎಲ್ಲ ಪುಸ್ತಕದಲ್ಲಿರುವಂತೆ ಅಂತ ವಿಶೇಷ ಅಂತ ಹೇಳಲ್ಲ, ನಾನು ಬರ್ದಿದ್ದು ಅಂತ ಹೇಳಿ ಅಂತೂ ನಾನು ಹೇಳೋದು, ಈ ಕವಿಗಳು ನಮ್ ತಿಳಿದಂಗೆ ಕುವೆಂಪು ಆಗಿರ್ಬೋದು, ದ ರಾ ಬೇಂದ್ರೆ ಆಗಿರ್ಬೋದು, ಕವಿಗಳ ಬಗ್ಗೆ ಹೇಳೋದು. ಈ ಬುಕ್ಕಲ್ಲಿ ನಿಮ್ದು ಅಂತ ಒಂದು ವಿಶೇಷ ನಮ್ಮ ಜನರಿಗಾಗಿರ್ಬೋದು, ಮಕ್ಕಳಿಗಾಗಿರ್ಬೋದು, ಮುಂದಿನ ಪೀಳಿಗೆಗಾಗಿರ್ಬೋದು. ಅಂದ್ರೆ ನಮ್ಮ ಹಿರಿಯರು ಕುವೆಂಪು ಆಗಿರ್ಬೋದು, ದೊಡ್ಡ ದೊಡ್ಡ ಹಿರಿಯ ಕವಿಗಳಿರ್ಬೋದು, ಅವರ ಒಂದು ಏನು ಜ್ಞಾನದ ಎತ್ತರದಕ್ಕೆ ನಾವು ತಲುಪಕ್ಕೆ ಸಾಧ್ಯವೇ ಇಲ್ಲ. ಅವರೆಲ್ಲ ಒಂದು ಮೇರು ಪರ್ವತಗಳು, ನಾವು ಅವರ ಕೆಳಗೆ ಬೆಳೀತಿರುವಂಥ ಒಂದು ಸಣ್ಣ ಸಸಿಗಳು ಅಂತ ಹೇಳ್ಬೋದು. ಅವರೆಲ್ಲ ಇನ್ಸ್ಪಿರೇಷನ್. ಅವ್ರ ಹೆಸರು ಹೇಳ್ಕೊಂಡೆ ನಾವು ಒಂದು ಏನೋ ಚಿಗುರುವ ಮೊಳಕೆಗಳು ಅಂತ ಹೇಳ್ಬೋದು. ಅವರು ನೀರು ಹಾಕಿದ್ದಾರೆ, ಕನ್ನಡ ಸಾಹಿತ್ಯಕ್ಕೆ ನೀರು ಹಾಕಿದ್ದಾರೆ, ಗೊಬ್ಬರ ಹಾಕಿದ್ದಾರೆ, ಅವರೇ ಒಂದು ಭೂಮಿ ಆಗಿದ್ದಾರೆ. ಅವರ ಮಧ್ಯೆ ಒಂದು ಬೆಳೆಯುವಂಥ ಸಸಿಗಳು ನಾವು ಅಷ್ಟೇ. ಆದರೆ ನನ್ನ ಮೌನ ಮುರಿದ ಕನವರಿಕೆಗಳು ನನ್ನ ಪ್ರಯತ್ನ ಬಂದು ನಾನು ತುಂಬ ವರ್ಷದಿಂದ ಬರ್ಕೊಂಡು ಬರ್ತಾ ಇದ್ದೆ. ಒಂದು ಪುಸ್ತಕ ಮಾಡಬೇಕು ಅಂತ ನನಗೇನು ಐಡಿಯಾ ಇರಲಿಲ್ಲ. ಸಾಮಾಜಿಕ ಜಾಲತಾಣ ಆಗಿರ್ಬೋದು, ನನ್ನದೇ ಆದ ಒಂದು ಕೆಲವು ಬಳಗಗಳಲ್ಲಿ ನಾನು ಕವನಗಳನ್ನ ಬರಿತಾ ಇದ್ದೆ. ಅಲ್ಲಲ್ಲಿ ನಾನು ಕವನ ವಾಚನ ಕೂಡ ಮಾಡ್ತಾ ಇದ್ದೆ. ಹಾಗಾಗಿ ಸ್ಕೂಲಲ್ಲಿ, ಕಾಲೇಜಲ್ಲಿ ಇಲ್ಲ, ಸ್ಕೂಲ್ ಕಾಲೇಜಲ್ಲಿ ನನಗೆ ಅವಕಾಶನೂ ಬಂದಿಲ್ಲ, ಮತ್ತೆ ನನಗೆ ಮಾಡಬೇಕು ಅಂತ ಅನ್ಸಿಯೂ ಇಲ್ಲ. ಬರೀತಿದ್ದೆ, ಇತ್ತು. ಹೌದು, ನಾನು ಶಾಲಾ ಕಾಲೇಜಲ್ಲಿ ಇದ್ದಾಗಲೇ ನಾನು ಕೆಲವು ಪುಸ್ತಕಗಳು ಬರೆದಿಟ್ಟಿದ್ದೀನಿ. ಅವು ಯಾವುದು ಪಬ್ಲಿಷ್ ಆಗಲಿಲ್ಲ, ನಾನು ಕೊಟ್ಟಿಲ್ಲ. ಅಂದ್ರೆ ನನಗೆ ಅವಕಾಶ ಸಿಗ್ಲಿಲ್ಲದೇ ಇರಬಹುದು, ಅಥವಾ ನಾನು ಅದಕ್ಕೆ ಪ್ರಯತ್ನ ಪಡದೇ ಇರಬಹುದು. ಪುಸ್ತಕ ಮಾಡಬೇಕು ಅಂತ ನಮ್ಗೆ ಐಡಿಯಾ ಇರಲಿಲ್ಲ. ನೀವು ಸ್ಕೂಲು ಕಾಲೇಜಲ್ಲಿ ಇದ್ದಾಗ ಬರ್ತಿದ್ರಲ್ಲ, ಯಾಕೆ ನೀವು ಪಬ್ಲಿಷ್ ಮಾಡಲಿಲ್ಲ? ಅದೇ ನನಗೆ ಅದು ಥಾಟ್ಸ್ ಮಾಡಬೇಕು ಅಂತ ನನಗೆ ಅನಿಸ್ಲೇ ಇಲ್ಲ ಇಷ್ಟವರೆಗೆ ಕೂಡ. ಸರ್, ಇವಾಗಲಾದ್ರೂ ಮಾಡ್ಬೋದಲ್ಲ ಸರ್? ಅದು ಪ್ಲಾನ್ ಅಲ್ಲಿ ಇದ್ದೀನಿ. ಅದು ಹಳೆ ಪುಸ್ತಕ ನನಗೆ ಓದುವಾಗ ನನಗೆ ಶಾಕ್ ಆಗ್ತದೆ ಕೆಲವು ಸಲ. ಯಾಕೆ ಅಂತ ಹೇಳಿದ್ರೆ ಆವಾಗದು ನಾಲೆಜೇ ಬೇರೆ ಇರುತ್ತೆ, ಒಂದು ಏಜ್ ಅಲ್ಲೇ ಬೇರೆ ತರ. ನಮ್ಗೆ ಈಗ ಒಬ್ರು ಕವಿ ಅಂದ್ರೆ ಏನಂತ ಹೇಳಿದ್ರೆ, ಒಬ್ಬ ನಮ್ಗೆ ಜ್ಞಾನ ಬರುತ್ತೆ ಅನ್ಕೊಳ್ಳಿ. ಜ್ಞಾನ ಬಂದಾಗ, ನಿದ್ರೆಲ್ಲೂ ಜ್ಞಾನ ಬಂದಾಗ ಬುಕ್ಕು ಮತ್ತೆ ಪೆನ್ ಇಟ್ಕೊಂಡಿರ್ತಾರಂತೆ ಜೊತೆಲೆ. ಆ ತರ ಯಾವ ತರ ಮಾಡಿದ್ದು ನಿಮ್ಮ? ಖಂಡಿತ ಇದೆ. ಅಂದ್ರೆ ಒಂದು ವಯಸ್ಸು, ನಾವು ಹೇಳ್ತೀವಿ ಒಂದು ಕಾಲಘಟ್ಟ, ಬಾಲ್ಯದಲ್ಲಿ ನಮ್ದೇ ಒಂದು ಕಲ್ಪನೆಗಳಿದೆ. ಆ ವಯಸ್ಸಿನಲ್ಲಿ ನಮ್ಗೆ ಏನ್ ಕಲ್ಪನೆ ಬರುತ್ತೆ, ಆ ಕಲ್ಪನೆಗಳು ಕವನಗಳಾಗಿರ್ಬೋದು. ಆಯಾಯ ವಯಸ್ಸಿಗೆ, ಆಯಾಯ ಒಂದು ಕಾಲಘಟ್ಟಕ್ಕೆ, ಒಂದು ಸಮಾಜಕ್ಕೆ ತಕ್ಕ ಹಾಗೆ ಒಂದು ಕವಿ ಒಂದು ಕಲ್ಪನೆಗಳನ್ನ ಮಾಡ್ತಾನೆ ಅಂತ ಹೇಳಬಹುದು. ಹಂಗೆ ನನಗೆ ಆ ಚಿಕ್ಕಲ್ಲಿದ್ದಾಗ ನಾನು ಬರೆದ ಕವನಗಳು ಒಂದು ಹದಿಹರೆ ಇರ್ಬೋದು. ಜನ ಅಂದ್ರೆ ನಿಮ್ಮ ಅನಿಸಿಕೆ ಜನ ನೋಡಿ ನೆಗಾಡ್ಬೋದು, ಇನ್ನು ಓದಲಿಲ್ಲ ನನಗೆ ಅನಿಸ್ಲಿಲ್ಲ. ಅಂದ್ರೆ ನಮ್ಮ ವಯಸ್ಸಿಗೆ ತಕ್ಕ ಹಾಗೆ ನಮ್ಮ ಅನುಭವಗಳು, ಅಭಿಪ್ರಾಯಗಳು ಇರ್ತದೆ. ನಮ್ಗೆ ಏನ್ ಅನುಭವ ಆಗ್ತದೆ ಅದೇ ಕವನಗಳಾಗ್ಬರ್ಬೋದು, ಕಥೆಗಳಾಗ್ಬೋದು. ಆ ಥರ ನಾನು ಹೇಳಕ್ಕಿರ್ತೀನಿ. ಆಮೇಲೆ ನನಗೆ ತುಂಬಾ ಇಷ್ಟವಾದ ನನ್ನ ಕವನ ಬಂದು 1-2 ಸಾಲು ಹೇಳ್ತೀನಿ. ಖಂಡಿತ. ನನ್ನ ಮೌನ ಮುರಿದ ಕನವರಿಕೆಗಳು ಫಸ್ಟ್ ಕವನವೇ ಇದು. ಹೊಸಲಿಳಿದ ಮೇಲೆ ಹುಷಾರು ಮಗಳೇ ಹಸಿದ ವ್ಯಾಘ್ರಗಳಿರುತ್ತವೆ. ಹೊಸಲಿಳಿದ ಮೇಲೆ ಹುಷಾರು ಮಗಳೇ ಹಸಿದ ವ್ಯಾಘ್ರಗಳಿರುತ್ತವೆ. ಮಸಿಯ ಕೆಂಡಕ್ಕೆ ಬಣ್ಣ ಬಳಿದವರು ಹೊಳೆಯುತ್ತಿರುತ್ತಾರೆ.
ಮಸಿಯ ಬಣ್ಣಕ್ಕೆ ಬಣ್ಣ ಬಳಿದವರು ಹೊಳೆಯುತ್ತಿರುತ್ತಾರೆ. ಕೆಂಡಕ್ಕೆ. ಹೌದು. ಹುಸಿಯನ್ನಾಡಿ ಹಾಲಿನಂತ ಮುದ್ದು ಮುಖವ ಹೊಸಕಿ ಬಿಡುತ್ತಾರೆ. ಲಜ್ಜೆ ಬಿಟ್ಟ ಜನ್ಮಗಳು ಗೆಜ್ಜೆ ಸದ್ದಿಗೆ ಹದ್ದಿನಂತೆ ಕಾದಿಹರು. ಸದ್ದಾಗದಂತೆ ಹೆಜ್ಜೆ ಇಟ್ಟು ರೆಪ್ಪೆ ಮಿಟುಕಿಸದೆ ಬಂದು ಬಿಡು ಮಗಳೇ ಅಂತಂದ್ರೆ, ಒಂದು ತಂದೆ ಅಥವಾ ತಾಯಿ ಒಂದು ಮಗಳ ಬಗ್ಗೆ ಒಂದು ಈಗಿನ ಒಂದು ಸಾಮಾಜಿಕವಾಗಿ ಪಿಡುಗು ಅಂತ ಹೇಳ್ಬೋದು, ಒಂದು ಅತ್ಯಾಚಾರ ಆಗಿರ್ಬೋದು, ಹೆಣ್ಣುಮಕ್ಕಳ ಮೇಲೆ ದೌರ್ಜನ್ಯಗಳಾಗಿರ್ಬೋದು ನಡೆಯುವಂತ ಒಂದು ಕಾಲಘಟ್ಟದಲ್ಲಿ ಅದ್ರ ಬಗ್ಗೆ ನಾನೊಂದು ಕವನ ಬರೆದಿದ್ದೆ. ಅಂದ್ರೆ ಒಂದು ತಂದೆ ತಾಯಿ ಮಗಳಿಗೆ ಏನ್ ಹೇಳ್ಬೋದು ಅಂತ ಒಂದು ಕಲ್ಪನೆಯಾಗಿ, ಹುಷಾರಾಗಿ ಬಾ ಮಗಳೇ, ಸಮಾಜ ಸರಿ ಇಲ್ಲ, ಎಲ್ಲರೂ ಸರಿ ಇಲ್ಲ ಅಂತಲ್ಲ, ಸಮಾಜ ಸರಿ ಇಲ್ಲ ಅಂತಲ್ಲ, ಸಮಾಜದೊಳಗೆ ಕೆಲವರು ಸರಿ ಇಲ್ಲ, ನೀನು ಸ್ವಲ್ಪ ಹುಷಾರಾಗಿರು ಮಗಳೇ ಅಂತ ಅನ್ನೋದು ಕವನದ್ದು ಅರ್ಥ. ಹೌದು. ಹಾಗೆ ನಾನೊಂದು 2-3 ನನ್ನ ಕವನದ ಬಗ್ಗೆ ನಿಮಗೆ ಹೇಳಿ. ಖಂಡಿತ. ನನಗೆ ಒಂದು ಭಾವೈಕ್ಯತೆ ಅಂತ ಹೇಳ್ಬಿಟ್ಟು ಒಂದು ಕವನ ಬರೆದಿದ್ದೇನೆ ಈ ಪುಸ್ತಕದಲ್ಲಿ. ಒಂದು ಸಮಾಜದೊಳಗೆ ಭಾವೈಕ್ಯತೆ, ನಾವೆಲ್ಲ ಒಂದು, ಭಾರತ ಒಂದು, ಭಾರತದೊಳಗೆ ನಾವೆಲ್ಲ ಒಂದು ಅಂತ ಅನ್ನೋದು. ಎಲ್ಲೋ ದೂರದಲ್ಲಿ ಗಂಟೆ ಸದ್ದು, ಎಲ್ಲೋ ದೂರದಲ್ಲಿ ಗಂಟೆ ಸದ್ದು, ಗಾಯತ್ರಿ ಮಂತ್ರದ ಆಲಾಪನೆ ಅಲ್ಲಿದ್ದವರು ಭಕ್ತಿ ಭಾವ ಪರವಶವಾದರು. ಪಕ್ಕದಲ್ಲೇ ಮೈಕಿನ ಸದ್ದು, ನಮಾಜಿಗೆ ಕರೆ ಕೊಟ್ಟ ಅಜಾನ್ ಕೇಳುತ್ತಿದೆ, ಒಂದೇ ದಾರಿಯಲ್ಲಿ ಬಂದವರು ಭಾಗವಾದರು. ಅಂದ್ರೆ ಅಲ್ಲಿಗೊಂದಿಷ್ಟು ಇಲ್ಲಿಗೊಂದಿಷ್ಟು, ಇನ್ನು ಉಳಿದವರು ಮುಂದೆ ಮುಂದೆ ನಡೆದರು. ಅಲ್ಲೊಂದು ಪ್ರಾರ್ಥನಾ ಮಂದಿರ, ಆ ಕಡೆ ಹೋದರು, ಶಿಲುಬೆ ಏರಿದರು, ನಗುತ್ತಲಿದ್ದ ದಿವ್ಯಾತ್ಮ ಅವರನ್ನು ಕಂಡು ಕರೆದದ್ದು. ಅಂದ್ರೆ ನಮ್ಮಲ್ಲಿ ಹಿಂದೂ ಇದ್ವಿ, ಮುಸ್ಲಿಂ ಇದ್ವಿ, ಕ್ರಿಶ್ಚಿಯನ್ ಇದ್ವಿ, ನಾವೆಲ್ಲ ಭಾವೈಕ್ಯತೆಯಿಂದ ನಾವೆಲ್ಲ ಒಂದು ಅನ್ನೋ ಹಾಗೆ ಬದುಕಬೇಕು ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು ಇದೊಂದು. ಆಮೇಲೆ ಒಂದು ಅವೆಲ್ಲ ಕವನಗಳು ಹುಟ್ಟೋದು ಹೇಗೆ ಅಂತ ಹೇಳಿದ್ರೆ, ಒಂದು ನಿಮ್ಮ ಮೈಂಡ್ ಅಲ್ಲಿ ಯಾವ ತರ ಹುಟ್ಟಿತ್ತು ಸರ್? ನಮ್ಗೆ ನೀವು ಹೇಳೋದು ಯಾಕೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನಮ್ಗೆ ಐಡಿಯಾ ಇಲ್ಲದೆ ಇರೋದ್ರಿಂದ ನೀವು ಅದನ್ನ ಫುಲ್ ವರ್ಣಿಸಿದ್ರೆ ಮಾತ್ರ ನಮ್ಗೆ ಗೊತ್ತಾಗೋದು. ಈಗ ನಾವು ಸ್ಕೂಲಲ್ಲಿ ಹೋಗ್ಬೇಕಾದ್ರೆ ನಾವೊಂದು ಪೋಯಮ್ನ ಬಯಟ್ ಮಾಡಕ್ ಹೇಳ್ತಿದ್ರು, ಬಯಟ್ ಮಾಡ್ಬಿಟ್ಟು ಹರಕೆ ಒಪ್ಪಿಸ್ತಿದ್ರು. ಅದ್ರ ಬಗ್ಗೆ ಅರ್ಥ ಏನು 5 ಪೈಸೆ ನಮ್ಗೆ ಗೊತ್ತಿಲ್ಲ ಸರ್. ನಾನು ಬರೆಯೋ ಕವನಗಳಲ್ಲಿ ಅದು ನನಗೆ ಮಾತ್ರ ಅರ್ಥ ಗೊತ್ತಿರ್ತದೆ. ಅಂದ್ರೆ ಈಗ ನಾನು ಬರೆದ ಕವನಗಳು ನೀವು ಓದುವಾಗ ನಿಮಗೆ ಬೇರೆ ಅರ್ಥ ಸಿಗ್ಬೋದು. ಹಿಂಗ್ ಬರ್ದಿದ್ದಾರೆ. ನೀವು ಆಗ್ಲೇ ಹೇಳಿದ್ರಿ ಮಸಿ ಕೆಂಡಕ್ಕೆ ಬಣ್ಣ ಬಳಿಯೋದು. ಮಸಿಯ ಕೆಂಡಕ್ಕೆ ಬಣ್ಣ ಯಾವ ತರ ಬಳಿಬಹುದು, ಅದ್ರ ಅರ್ಥ ಏನು ಅಂತ ನಾನು ಬಹಳ ಅವರವರ ಭಾವಕ್ಕೆ ಬಿಟ್ಟಂತದ್ದು ಅದು. ನೀವು ನಾನು ಬರೆದ ಕವನಗಳು ನಾನು ಬರೆದ ಒಂದು ಸಮಯದಲ್ಲಿ ನನಗೇನು ಅನ್ಸಿರುತ್ತೋ ಅದು ನನ್ನ ಭಾವನೆ. ಆ ಕವನ ನೀವು ಓದುವಾಗ ಬೇರೆ ಏನೋ ಅರ್ಥ ಕೊಡ್ಬೋದು, ಹೊಸದೊಂದು ಅರ್ಥ ಕೊಡ್ಬೋದು, ಒಳ್ಳೇದು ಕೊಡ್ಬೋದು, ಕೆಟ್ಟದ್ದು ಕೊಡ್ಬೋದು, ಅವರವರ ಭಾವಕ್ಕೆ. ಹಾಗೆ ನೀವು ಕವನ ಹೇಗೆ ಬರೀತಿದ್ರಿ ಅಂತ. ಈಗ ಕವನ ಬರೆಯೋದು ಹೇಗೆ ಅಂತ ಹೇಳಿದ್ರೆ, ನನಗೆ ನನ್ನ ಪ್ರಕಾರ ಎಷ್ಟೋ ಸಾಹಿತಿಗಳು ಇದ್ದಾರೆ. ಸರ್ ನಾನು ಹೇಳೋದು, ನಿಮ್ಗೆ ಈಗ ಕವನ ಬರೀಬೇಕಾದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲೊಂದು ಬಾಳೆ ಗಿಡ ಇದೆ, ಅಲ್ಲಿ ಬಾಳೆಲಿ ಒಂದು ಗೊನೆ ಇದೆ. ಫಾರ್ ಎಕ್ಸಾಂಪಲ್ ಮುಂದೆ ಒಂದು ಸಪೋಟ ಗಿಡ ಇದೆ ಅನ್ಕೊಳ್ಳಿ, ಇಲ್ಲೊಂದು ರೋಸ್ ಹೂ ಇದೆ. ನಿಮ್ಗೆ ಈ ತರದ ಪ್ರಕೃತಿ ನೋಡಿ ಬಂತ? ಖಂಡಿತ. ಯಾಕೆ ಬರಬಾರ್ದು? ಪ್ರಕೃತಿ ನೋಡಿ ಬರ್ಬೋದು, ಒಂದು ಹುಡುಗಿ ನೋಡಿ ಬರ್ಬೋದು, ಅಥವಾ ಒಂದು ಉರಿ ಬಿಸಿಲು ತಡ್ಕೊಳಕ್ಕಾಗದೆ ಆ ನೋವಲ್ಲೂ ಬರ್ಬೋದು, ಅಥವಾ ನೀವೇನೋ ಮಳೆಗಾಲದಲ್ಲಿ ಶೀತ ಜ್ವರ ಬಂದಾಗ ಬರ್ಬೋದು. ಅದು ನಿಮಗೂ ಬರುತ್ತೆ. ಬಟ್ ಯಾಕೆ ನಮ್ಗೆ ಅದ್ರ ಬಗ್ಗೆ ಐಡಿಯಾಸ್ ಇಲ್ಲದಕ್ಕೆ ಇಲ್ಲ, ಇರುತ್ತೆ, ಸಾಮಾನ್ಯವಾಗಿ ಎಲ್ಲರಿಗೂ ಇರುತ್ತೆ. ಆದ್ರೆ ಅದನ್ನ ನಾವ್ ಹೇಳಿದ್ರೆ ಎಲ್ಲಿ ಜನ ನೆಗಾಡ್ತಾರೆ ಅಂತ ಹೇಳಿ ಅದನ್ನ ಹೊಟ್ಟೆ ಒಳಗನೆ ಮುಚ್ಕೊಂಡು ಹೇಳಕ್ಕಾಗಲ್ಲ. ಅಂದ್ರೆ ಈಗ ಬರವಣಿಗೆ ಅಂತ ಹೇಳೋದು ನನಗೊಂದು ಹಾಬಿ, ಬರೀಲೇಬೇಕು ಅಂತ ನನಗೇನೋ ಅನಿಸ್ತಾ ಇರ್ತದೆ. ಆವಾಗ ಅದು ಏನ್ ಬರುತ್ತೆ ಅದು ಬರ್ಬಿಡ್ತೀನಿ. ಚಂದದ ಒಂದು ಹುಡುಗಿ ಕಂಡ್ರೆ ಅವಳ ಮೇಲೆ ಏನೋ ಬರೆಯೋಣ ಅಂತ ಅನಿಸ್ತದೆ. ಒಂದು ಚಂದದೊಂದು ಪ್ರಕೃತಿ, ಬೆಳಿಗ್ಗೆದ ಒಂದು ವಾತಾವರಣ, ಮುಂಜಾನೆ ಅದ್ರ ಕಂಡಾಗ ಏನೋ ಬರಿಬೇಕು ಅಂತ ಅನಿಸ್ತದೆ. ಮಗು ಕಂಡಾಗ ಆ ಮಗು ಮೇಲೆ ಏನೋ ಒಂದು ಬರೆಯೋಣ, ಎಷ್ಟು ಮುದ್ದಾಗಿದೆ ಅಲ್ವಾ ಅಂತ ಒಂದು 4 ಸಾಲ ಬರೀಬಹುದು. ಹಾಗೆ ನೀವು ಹೇಳಿದ್ರಿ ಬಾಳೆ ಮರನ ಕಂಡಾಗ ಏನ್ ಬರೀಬಹುದು ಅಂತ, ಅದ್ರ ಬಗ್ಗೆ ಒಂದು ಕವನ ಬಂದಿದ್ವಿ. ಅದೃಷ್ಟ ನನ್ನೊಂದಿಗೆ ಬರಲಿಲ್ಲ, ಅವಕಾಶ ಸಿಗಲು ಅದೃಷ್ಟವಿಲ್ಲ. ಸಾಧನೆ ಶೂನ್ಯ, ಆ ಬಾಳೆ ತೆನೆ ಇಟ್ಟು ಕಾಯಾಗದೆ ಬಿದ್ದ ವ್ಯರ್ಥ ಹೂವಂತೆ ನನ್ನ ಬಾಳು. ನನಗೂ ಆಸೆ, ಹೂವಾಗಿ ಕಾಯಾಗಿ ಗಮ್ಯ ಸೇರಿ ಮಾಗುವ ಬಯಕೆ. ಪ್ರಾರಬ್ಧ ಕರ್ಮಕ್ಕೆ ಮಿಡಿಯಲ್ಲೇ ಉದುರಿದ ಬಾಳೆ ಹೂ ನಾನು, ಹಣ್ಣಾಗುವ ಆಸೆಗೆ ಜಾಗವಿಲ್ಲಿದೆ. ಅಂದ್ರೆ ಈ ಕವನ ಬರೆಯುವಾಗ ನನಗೇನೋ ಇದ್ದಿರ್ಬೋದೇನೋ. ಸರ್ ಇದೆಲ್ಲ ಹೆಂಗೆ ಸರ್ ಹೇಳಿದ್ದು ನಮ್ಗೇನು ತಿಂಕೆ ಮಾಡಕ್ ಆಯ್ತಲ್ಲ, ನಿಮ್ಮ ವರ್ಡ್ಸ್ ಗಳಿದೆಯಲ್ಲ
ಅದೇ ಹೇಳಿದ್ದು ನಮ್ಗೆ ಅದೇನು ಅಂತ ಅರ್ಥ ಆಗಿಲ್ಲ. ಫುಲ್ಲು ನಮ್ಮ ಜನರಿಗೆ, ನಮಗೂ ನಮ್ಮ ಜನರಿಗೆ ಹೇಳ್ಬಿಟ್ರೆ, ವೀಕ್ಷಕರಿಗೆ ಹೇಳಿದ್ರೆ ತುಂಬಾ ಉಪಕಾರ ಅಂದ್ರೆ ಆಗುತ್ತೆ. ಒಂದು ಕವನಗಳು ಅಂತ ಹೇಳಿದ್ರೆ ಈಗ ಬಾಳೆ ಬಗ್ಗೆ ಹೇಳಿದ್ರಲ್ಲ ನೋಡಿ, ಅದ್ರಲ್ಲಿ ಬಾಳೆ ಗೊತ್ತು, ಬಾಳೆ ಕೊನೆ ಗೊತ್ತು, ಬಾಳೆ ಕಾಯಿ ಗೊತ್ತು, ಹೂವು ಗೊತ್ತು, ಮಧ್ಯದಲ್ಲಿ ಏನೆಲ್ಲೋ ಇದೆಯಲ್ಲ ಸರ್, ವರ್ಡ್ಸ್ಗಳು ಉಂಟಲ್ಲ. ಅದೇ ನಮ್ಗೆ ಆ ಒಂದು ಸಿಚುವೇಶನ್ ಅಲ್ಲಿ ಬಾಳೆ ಮರ ಕಂಡಿದೆ. ಬಾಳೆ ಮರಕ್ಕೆ ಒಂದು ಹೂ ಬಿಡುತ್ತೆ, ಹೂ ಬಿಟ್ಟು ತೆನೆ ಬಿಟ್ಟು ಕಾಯಾಗಿ ಹಣ್ಣಾಗಿ ಯಾವುದೋ ದೇವರ ಪಾದದಡಿಯಲ್ಲಿ ಸೇರುತ್ತೆ. ಅಲ್ಲಿಗೆ ಅದರ ಜೀವನ ಒಂದು ಸಮರ್ಪಣಾ ಭಾವ. ಆ ಪ್ರಸಾದನ ಬಾಳೆಹಣ್ಣ ಪ್ರಸಾದ ಅಂತೇಳಿ ನಾವು ಸೇವಿಸ್ತೀವಿ. ಅದು ಒಂದು ಅಲ್ಲಿಗೆ ಅದು ಒಂದು ಜೀವನದ ಸಾರ್ಥಕತೆ. ಹಾಗೆ ನಾನು ಏನು ಸಾರ್ಥಕತೆ ಆಗಿದೆ ನನ್ನ ಜೀವನದಲ್ಲಿ, ನಾನು ಏನು ಮಾಡಿದ್ದೀನಿ, ನಾನು ಹುಟ್ಟಿದೆ ಹೂವಾಗಿ, ಬೆಳೆದೆ ಕಾಯಾಗಿ, ಈಗ ಬೆಳಿತಾ ಇದ್ದೀನಿ, ಬಲಿತಾ ಇದ್ದೀನಿ. ಇಷ್ಟಾದ್ರೂ ಕೂಡ ನನ್ನ ಸಾರ್ಥಕತೆ ಏನಿದೆ ಅಂತ ನನ್ನ ಒಂದು ಕಲ್ಪನೆ ನಿಮ್ಮ ಒಂದು ಮನಸ್ಸಲ್ಲಿ ಅದು ಖಂಡಿತ ಆಗುತ್ತೆ ಸರ್. ಅದು ಆದ್ರೆ ಟೈಮ್ ತಗೊಳುತ್ತೆ ಯಾವ್ದಕ್ಕೆ ಆದ್ರೂ. ಕಾದು ನೋಡೋಣ ನಮ್ಮಂತರ ಆಶೀರ್ವಾದ, ಹುಡುಗರ ಆಶೀರ್ವಾದ. ಇನ್ನೊಂದು, ನಾನು ಕೃಷ್ಣನ ಬಗ್ಗೆ ಬಂದೆ. ಕೃಷ್ಣ ಜನ್ಮಾಷ್ಟಮಿ ಏನೋ ಒಂದು ಬರಿಬೇಕು, ನನಗೆ ಕವನ ಬರಿಬೇಕು ಅಂತ ಅನ್ಸಿತ್ತು. ಹಾಗೆ ನಾನೊಂದು ಕವನ ಬರೆದೆ. ನನಗೆ ಇದು ಸ್ವಲ್ಪ ತುಂಬ ಜನಕ್ಕೆ ಇಷ್ಟ ಆಗಿದೆ. ಹಾಗೆ, ಕೃಷ್ಣ ನೀನು ಇದ್ದಿದ್ದರೆ ಇವತ್ತು, ಕೃಷ್ಣ ನೀನು ಇದ್ದಿದ್ದರೆ ಇವತ್ತು ರಾಧೆಯ ಅವಸ್ಥೆ ನೋಡಬೇಕಿತ್ತು. ಹಾಲು ಬೆಣ್ಣೆ ಕದಿಯಲು ಹೋದರೆ ನಿನ್ನ ಬಿಡುತ್ತಿರಲಿಲ್ಲ. ಕೋರ್ಟ್ ಕೇಸು ಹಬ್ಬ ಅಲೆದೆ ನಿನಗೆ ಸಾಕಾಗುತ್ತಿತ್ತು. ಅಂದ್ರೆ ಕೃಷ್ಣ ದೇವರು, ಪುರುಷೋತ್ತಮ. ಅವನು ಒಂದು ವ್ಯಂಗ್ಯ ಅಂತಲ್ಲ, ಇವತ್ತಿನ ಕಾಲಘಟ್ಟಕ್ಕೆ ಕೃಷ್ಣನ ಒಂದು ನೆನೆಸ್ಕೊಂಡ್ರೆ, ಇವತ್ತು ಕೃಷ್ಣ ಇದ್ದಿದ್ರೆ ಅವನ್ನ ಏನ್ ಮಾಡ್ಬೋದಿತ್ತು. ಆವಾಗ ಅವನು ಬೆಣ್ಣೆ ಕದ್ರೆ ಅವನಿಗೆ ಸಣ್ಣ ಚಾಟಿ ಹೊಡಿತಿದ್ರು. ಅವನು ಒಂದು ಕ್ಯೂಟ್ ಒಂದು ದೇವರಲ್ವಾ. ಹಾಗೆ ಬಟ್ ಇವತ್ತು ಆ ಕೃಷ್ಣ ಇದ್ದು ಬೆಣ್ಣೆ ಕದ್ದಿದ್ರೆ ಹಾಗೆ. ನವಿಲುಗರಿ ಹುಷಾರಾಗಿ ಇಟ್ಟುಕೋ, ನವಿಲುಗರಿ ನಾವು ಹುಷಾರಾಗಿ ಇಟ್ಟುಕೋ, ಮರಿ ಹಾಕುತ್ತದೆ ಎಂದು ಗರಿ ಮಾಡಿ ಪುಸ್ತಕದೊಳಗೆ ಅವಿಸಿಡುತ್ತಾರೆ ಅವರು. ನಿನಗಿಂತ ರಸಿಕರು ಈಗಿನವರು, ಪ್ರೀತಿಯ ಯಾಗದಲ್ಲಿ ಇವರು ನಿನಗಿಂತ ನಿಪುಣರು. ಕೃಷ್ಣನಿಗೆ ನವಿಲುಗರಿ ಅಂತ ಹೇಳಿದ್ರೆ ತುಂಬಾ ಇಷ್ಟ. ಯಾವಾಗಲೂ ರಾಧೆ ಕೊಡ್ತಿದ್ರಂತೆ ಪ್ರೀತಿಯಾಗಿ. ಅವಳು ಸಿಗುವಾಗಲೆಲ್ಲ ತಗೋ ರಾಧೆ ಅಂತೇಳಿ ಕೊಡ್ತಿದ್ರಂತೆ, ಗೊತ್ತಿಲ್ಲ. ಪ್ರೀತಿಯ ಸಂಕೇತ. ನಾವು ಕೂಡ ಶಾಲೆಗೆ ಹೋಗುವಾಗ ನವಿಲುಗರಿನ, ಒಂದು ನವಿಲುಗರಿ ಇದ್ರೆ ಅದನ್ನ ಅಂತ. ಅದಕ್ಕೆ ಅದು ನವಿಲುಗರಿಯನ್ನು ಹುಷಾರಾಗಿ ಇಟ್ಟುಕೋ, ಮರಿ ಹಾಕುತ್ತದೆ ಎಂದು ಗರಿ ಮಾಡಿ ಮಕ್ಕಳು ಪುಸ್ತಕದೊಳಗೆ ಇಟ್ಕೊಬಿಡ್ತಾರೆ. ಈಗಿನ ಮಕ್ಕಳು ನಿನಗಿಂತ ರಸಿಕರು ಅಂತ ಅನ್ನೋ ಒಂದು ಸಾಲು. ಕೊಳಲು ಊದುವವರು ಬಹಳ ಇದ್ದಾರೆ, ಎಲ್ಲಾದರೂ ಭದ್ರವಾಗಿ ಇಟ್ಟುಕೋ. 1000 ಮಂದಿ ನಿನಗಿಂತ ಚೆನ್ನಾಗಿ ನುಡಿಸುತ್ತಾರೆ, ರಾಧೆಯನ್ನು ಜೋಪಾನ ಮಾಡಿಕೋ. ಅವಳಿಗೆ ನಿನ್ನ ಅಸ್ತಿತ್ವ ನೆನಪಿರುವಂತೆ ಮಾಡಿಕೋ. ಅಂದ್ರೆ ಒಂದು ಕೊಳಲು, ಆವಾಗ ಕೃಷ್ಣ ಅಂತ ಹೇಳಿದ್ರೆ ಕೊಳಲು ಅಂತ ಹೇಳಿದ್ರೆ ಕೃಷ್ಣ. ಇವಾಗ ಕೃಷ್ಣ ತುಂಬಾ ಜನ ಇದ್ದಾರೆ ಸಮಾಜದಲ್ಲಿ, ಎಲ್ಲರೂ ಚೆನ್ನಾಗಿ ಒಂದು ಕೊಳಲು ನುಡಿಸ್ತಾರೆ. ಹಾಗಾಗಿ ಅವಳು ರಾಧೆಗೆ ಕೊಳಲು ಉತ್ಸೋದು ಅಂತ ಹೇಳಿದ್ರೆ ತುಂಬಾ ಇಷ್ಟ. ಕೃಷ್ಣನ ಕೊಳಲು ನಾದ ಅಂತ ಹೇಳಿದ್ರೆ ಅವಳಿಗೆ ಭಯಂಕರ ಒಂದು ಪ್ರೀತಿಯ ಒಂದು ಉನ್ಮಾದ. ಹಾಗಾಗಿ ಆ ರಾಧೆಯನ್ನ ಚೆನ್ನಾಗಿ ಜೋಪಾನವಾಗಿ ನಿಟ್ಕ, ಅವಳಿಗೆ ಆಗಾಗ ನೀನು ನೆನಪಾಗಬೇಕು. ಹಾಗೆ ಅವಳಿಗೆ ನಿನ್ನ ನೆನಪು ಅಸ್ತಿತ್ವದಲ್ಲಿರುವಂತೆ ಇಟ್ಟುಕೋ. ಗೋಪಿಕಾ ಸ್ತ್ರೀಯರ ನೆನಪಿದ್ದರೆ ಮರೆತು ಬಿಡು. ಈಗೆಲ್ಲ ಬದಲಾಗಿದ್ದಾರೆ, ಕರಾಟೆ ಬಾಕ್ಸಿಂಗ್ ಕಲಿತಿದ್ದಾರೆ. ನಿನ್ನ ಮೋಹಕ ನೋಟಕ್ಕೆ ಕರಗುವುದಿಲ್ಲ, ಸ್ತ್ರೀಯರು ಅಂದಿನಂತೆ ಕಣ್ಣೋಟಕ್ಕೆ ಬಿಡುವುದಿಲ್ಲ ಅಂತ. ಪ್ರೀತಿಯ ಒಂದು ಇವತ್ತು ಮೊದಲಿನಾಗೆ ಇಲ್ಲ. ಸಮಾಜದಲ್ಲಿ ಸ್ತ್ರೀಯರು ಕೂಡ ಬದಲಾಗಿದ್ದಾರೆ. ಅವರಿಗೂ ಸಮಾಜದಲ್ಲಿ ಒಂದು ಒಳ್ಳೆ ಸ್ತರದ ಒಂದು ಗೌರವಗಳಿದೆ. ಅವತ್ತು ಇತ್ತು, ಇಲ್ಲ ಅಂತಲ್ಲ. ಬಟ್ ಇವತ್ತು ಗಂಡು ಹೆಣ್ಣು ಸಮ ಅಂತ ಹೇಳಿ ಸಮಾಜದಲ್ಲಿ ನಾವು ಹೇಳ್ತೀವಿ. ಗಂಡಿನಷ್ಟೇ ಪ್ರಾಮುಖ್ಯಗಳು ಇವಾಗ ಸಮಾಜದಲ್ಲಿ. ಹಾಗೆ ಒಂದು ತೋರಿಸುವ ಒಂದು ಕವನ. ಹಾಗೆ ಇನ್ನೊಂದು ನೋಡ್ತೀನಿ. ಸಿಗ್ತಾ ಇಲ್ಲ ಸರ್. ಎಷ್ಟಕ್ಕಿಂತ ಈ ಮೌನ ಮುರಿದ ಕವನಗಳು ಈ ಬುಕ್ ಇದೆಯಲ್ಲ ಸರ್, ಎಷ್ಟು ಸೇಲ್ ಆಗಿರ್ಬೋದು ಸರ್? ನನಗೆ ನಾನು ಪ್ರಿಂಟ್ ಹಾಕ್ಸಿದ್ದು 500 ಪುಸ್ತಕ, ಮೊತ್ತವಾಗಿ 500 ಪುಸ್ತಕ ಹಾಕ್ಸಿದ್ದೆ. ಅದರಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ನನ್ನವರೇ ಜಾಸ್ತಿ ತಗೊಂಡಿದೆ. ನನ್ನ ಕೊಡಗು, ನನ್ನ ಮಿತ್ರರು, ನನ್ನ ಬಳಗ ಇರ್ಬೋದು. ಅಲ್ಲಿ ಸುಮಾರು ಹೆಚ್ಚು ಕಡಿಮೆ ಖಾಲಿ ಆಗಿದೆ ಪುಸ್ತಕ. ಒಂದು 5-6 ಪುಸ್ತಕ ಇರಬಹುದು ಅಷ್ಟೇ. ಸರ್ ಏನಿದೆ ಇದರ ಕಾಸ್ಟ್? ಇದೊಂದು 158 ರೂಪಾಯಿ. ಈಗ ಮರುಮುದ್ರಣಕ್ಕೆ ಹೋಗ್ತಾ ಇದೆ ಪುಸ್ತಕ. ಕೆಲವೇ ದಿನಗಳಲ್ಲಿ ಮರುಮುದ್ರಣಕ್ಕೆ ಹೋಗ್ತಾ ಇದೆ. ಇಷ್ಟೇ ಪ್ರಿಂಟ್ ಮಾಡಿದಲ್ಲ, ಇನ್ನೂ ಪ್ರಿಂಟ್
ಮಾಡಿಸ್ಬೇಕು. ನನಗೆ ಎಷ್ಟು ಬೇಕು ಅಷ್ಟು ಮಾಡಿಸಿದ್ದೇನೆ. ಅಂದ್ರೆ ಪ್ರಿಂಟಿಂಗ್ ಮಾಡಿ ನೀವೇ ಇಟ್ಕೊಂಡಿರ್ತೀರಾ? ಇಲ್ಲ, ಅವರು ಪಬ್ಲಿಕೇಶನ್ ಅವ್ರ ಕಡೆಯಿಂದ ಅವ್ರು ಮಾಡ್ಕೊಳ್ತಾರೆ. ನನಗೆ ಬೇಕಾದಷ್ಟು ನನ್ನ ಪರಿಚಿತರು, ನನ್ನ ಬಳಗ, ನನಗೆ ಎಷ್ಟು ಬೇಕಷ್ಟು ನಾನು ತಗೊಂಡಿದ್ದೀನಿ. ಒಳ್ಳೆ ಅಭಿಪ್ರಾಯ ಸಿಕ್ಕಿದೆ, ಸಂತೋಷ ಆಗ್ತಿದೆ. ಹಾಗೆ ಇನ್ನೊಂದು, ಸತ್ತವನ ಮನೆಯಲ್ಲಿ ಮತ್ತೊಂದು ಸೂತಕ ಅಂತೇಳಿ, ಸತ್ತವನ ಮನೆಯಲ್ಲಿ ಏನು ಸೂತಕ ಬರ್ಬೋದು? ಸತ್ತವನ ಮನೆ ಸೂತಕವೇ. ಹಾಗೆ ಇನ್ನೊಂದು ಸೂತಿಗೆ ಏನು ಬರಬಹುದು ಅಂತ ಯಾವುದೋ ಒಂದು ಸಾವಿನ ಮನೆಗೆ ಹೋದಾಗ ನನಗೆ ಹೊಳೆದಿತ್ತು, ಏನಾಗಬಹುದು ಸಾವಿನ ಮನೆಯಲ್ಲಿ ಹೊಳೆದಿತ್ತು. ಸತ್ತವನು ಆಲ್ರೆಡಿ ಸತ್ತು ಹೋಗಿದ್ದಾನೆ, ಅವ್ರ ಮನೆ ಸೂತಕವೇ, ಮತ್ತಿನ್ನೆಂತ ಸೂತಕ ಬರ್ಲಿಕ್ಕೆ ಸಾಧ್ಯ? ಸತ್ತವನ ಮನೆಯಲ್ಲಿ ಮತ್ತೊಂದು ಸೂತಕ, ಸತ್ತವನ ಮಗಳು ಮೈದೆಳೆದಳಂತೆ. ಸಾವಿಗೆ ಬಂದವರಿಗೆ ಎಷ್ಟು ಸೂತಕ ಹೇಳಿ? ಸೂತಿಗಾದ್ಮೇಲೆ ಸಾವಿನ ಮನೆಯಲ್ಲಿ ಮತ್ತೊಂದು ಸೂತಕ, ಸತ್ತವನ ಮಗಳು ಮೈನೇರದಳಂತೆ. ಒಂದು ಶುಭ ಅಂತ ಹೇಳ್ತಿರೋ ನೀವು, ಅಶುಭ ಅಂತ ಹೇಳ್ತಿರೋ? ಸತ್ತವನ್ನ ಸೂತಕ ಅಂದ್ಮೇಲೆ ಎಲ್ಲ ಒಂದೇ ಅಂತ ಅದು ಹೇಗೆ ಹೇಳ್ತೀರಾ ನೀವು? ನಾನು ನಿಮ್ಮನೆ ಕೇಳೋದು, ಸುಮ್ಮನೆ ಕೇಳೋದು. ಸತ್ತವನು ಸತ್ತೋದ, ಅದು ಒಂದು ನೋವಿನ ಸಂಗತಿ. ಅದೇ ಮನೆಯಲ್ಲಿ ಒಂದು ಹುಡುಗಿ ಮೈನೇರಿದಿಲ್ಲ ಅಂತ ಹೇಳಿದ್ರೆ ಅದನ್ನ ಸೂತಕ ಅಂತ ಹೇಗೆ ಹೇಳ್ತೀರಾ ನೀವು ಅಂತ ಒಂದು ನನ್ನ ಮನಸ್ಸಿಗೆ ಬಂದು. ಸಾವಿಗೆ ಬಂದವರಿಗೆ ಎಷ್ಟು ಸೂತಕ? ಸತ್ತ ಹೊತ್ತಿನಿಂದ 10 ಸಾಕಾದವರು ಮತ್ತೊಮ್ಮೆ ಅಳಬೇಕೆ. ಸೂತಕ ಶುಭವೆಂದು ಮೈನೆರೆದ ಹುಡುಗಿಗೆ ನಗುತ್ತಾ ಅರಿಶಿಣ ಹಚ್ಚಬೇಕೆ ಅಂತ ಅನ್ನೋದು ಸೂತಕದಲ್ಲಿ ಹೇಗೆ ನೀವು ಯಾವ ತರ ತಗೊಳ್ತೀರಾ? ಸೂತಕನ ಎರಡು ಕೂಡ ಸೂತಕನೇ ಹೇಳ್ತಾರೆ. ಹೆಣ್ಣಿಗೆ ಈ ಸೂತಕದ ನಂಟು ಹುಟ್ಟಿನಿಂದ ಹೊತ್ತು ಬಂದಳೇನೋ, ಶುಚಿಯಾಗುತ್ತಿರುತ್ತಾಳೆ ಅವಳೆಂದರೆ ಸೃಷ್ಟಿಯ ಆದಿ ಅಂತ್ಯ ಪುನರಾವರ್ತನೆ. ಹುಟ್ಟಿದ ಗಳಿಗೆ ಸೂತಕವೆಂದ ಮೇಲೆ ಅಲ್ಲೇಕೆ ಅಳುವುದಿಲ್ಲ? ಸತ್ತ ಮನೆಯಲ್ಲಿ 100 ಜನರಿದ್ದರೂ ಈಗ ವಾದ್ಯದ ಸಂಗೀತಕ್ಕೆ ಸೂತಕವಿಲ್ಲ. ಸತ್ತ ಮನೆಯಲ್ಲಿ ವಾದ್ಯ ಇರುತ್ತೆ, ಊರವರಿಗೆಲ್ಲ ಗೊತ್ತಾಗ್ಬೇಕು ಅಂತ ಹೇಳಿ ಸಾಮಾನ್ಯವಾಗಿ ವಾದ್ಯ ತರಿಸಿರ್ತಾರೆ, ಅದೊಂದು ನೋವಿನ ವಿಷಯ. ಹಾಗೆ ಆ ವಾದ್ಯಕ್ಕೂ ಕೂಡ ಸೂತಕವೇ. ಸಾವಿನ ಮನೆಯಲ್ಲಿ ಹಾಗಾದ್ರೆ ಆ ಮೈನೇರದ ಹುಡುಗಿ ಅದು ಶುಭ ಅಂತ ಹೇಳ್ತಿರೋ, ಸೂತಕ ಅಂತ ಹೇಳ್ತಿರೋ? ಆ ವಾದ್ಯಕ್ಕೂ ಸೂತಕವೇ ನೀವು ಹೇಳುವ ಲೆಕ್ಕದಲ್ಲಿ ಅಂತ ಅನ್ನೋದು ಒಂದು ಕವನದ ಸಾಲು. ನಿಮಗಿದು ಸಾವಿನ ಮನೆಗೆ ಹೋದಾಗ ನಿಮಗೆ ಬಂದ ಒಂದು ಐಡಿಯಾ. ಹೌದು, ಥಿಂಕಿಂಗ್ ಸರ್, ಗ್ರೇಟ್ ಥಿಂಕಿಂಗ್. ಹಾಗೆ ಇನ್ನೊಂದು ನಗಬೇಡ ಚಂದಿರ ಅಂತ. ನನಗೆ ಯಾವ ಸಮಯದಲ್ಲಿ ಅಂತ ಕೇಳಬೇಡಿ, ಯಾವ ಸಮಯದಲ್ಲಿ ನಿಮಗೆ ಇದು ಬಂತು ಸೂಪರ್ ಆಗಿದೆ ಸರ್. ಅಲ್ಲ, ನಾನು ಪ್ರತಿಯೊಂದು ಒಂದು ಕವನ ಕಟ್ಟುವಾಗ ಇಂಥದೇ ಒಂದು ಸಮಯ ಇರಬೇಕು, ಅದು ನನಗೆ ಅನುಭವ ಆಗಿರ್ಬೇಕು ಅಂತಲ್ಲ. ನಾನು ಕವನ ಬರ್ದಿದ್ದೀನಿ ಅಂತ ಹೇಳಿದ್ರೆ ಅದೊಂದು ಹುಡುಗಿಯ ಬಗ್ಗೆ ಪ್ರೀತಿಯಿಂದ ಬರ್ದಿದ್ದೀನಿ ಅಂತ ಹೇಳಿದ್ರೆ 100 ಹುಡುಗಿಗೆ ಪ್ರೀತಿ ಆಗಿರ್ಬೇಕು ಅಂತ ಅಲ್ಲ, ಅದು ನಮ್ಮ ಭಾವನೆಗೆ ಬಿಟ್ಟು. ಹಾಗೆ ಬೆಳದಿಂಗಳ ರಾತ್ರಿಯಲ್ಲಿ ಬಿಕ್ಕಳಿಸಿ ಜೋರಾಗಿ ಹತ್ತರೆ ನಗಬೇಡ ಚಂದಿರ, ಹತ್ತು ಬಿಡಬೇಕು ಇನ್ನು ನಾನು ತುಂಬ. ಬೆಳದಿಂಗಳ ರಾತ್ರಿಯಲ್ಲಿ ಬಿಕ್ಕಳಿಸಿ ಜೋರಾಗಿ ಹತ್ತರೆ ನಗಬೇಡ ಚಂದ್ರಮ, ಹತ್ತು ಬಿಡಬೇಕು ಇನ್ನು ತುಂಬಾ ನಾನು ಅಂತ ಒಂದು ಪ್ರೇಮಿ. ಅವನು ಯಾಕೆ ಹೇಳ್ತಿದ್ದಾನೋ ಗೊತ್ತಿಲ್ಲ, ಅವನು ಚಂದ್ರನಿಗೆ ಹೇಳುವಂಥದ್ದು. ಅವನಿಗೆ ಚಂದ್ರ ನೇರ ಮಾತಾಡ್ತಿದ್ದಾರೆ, ಅವನೇನೋ ಅಲ್ಲೆಲ್ಲೋ ಇಲ್ಲ, ಇಲ್ಲೇ ಪಕ್ಕದಲ್ಲೇ ಇದ್ದಾನೆ ಅನ್ನೋ ಫೀಲ್ ಅವನಿಗೆ. ಆಯ್ತು, ನೀನಿಲ್ಲದ ಕತ್ತಲೆ ರಾತ್ರಿಯಲ್ಲಿ ಬಹಳಷ್ಟು ಹತ್ತಿದ್ದೇನೆ, ಅಳುತ್ತಿರುತ್ತೇನೆ, ಚುಕ್ಕಿಗಳು ಚೌಕ ಕೊಟ್ಟು ಸಮಾಧಾನ ಮಾಡುತ್ತವೆ, ನೀನು ಮಾತ್ರ ನಗಬೇಡ. ನೀನ್ ನಗಬೇಡ, ಚುಕ್ಕಿಗಳು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾವೆ. ಅತ್ತಾಗ ಮಳೆ ಬಂದು ಕಣ್ಣೀರ ಒರೆಸುತ್ತದೆ, ಸುತ್ತ ಕತ್ತಲಾದರೂ ಮಿಣುಪು ಹುಳುಗಳು ನನ್ನೊಂದಿಗೆ ಬಂದು ಅಳುತ್ತವೆ. ಗೊತ್ತಾಯ್ತಾ? ಅವೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದೆ, ಆದ್ರೆ ನೀನು ನನ್ನ ನೋಡಿ ನಗಬೇಡ. ತಂಗಾಳಿ ಕಣ್ಣೀರಿಗೆ ಸಾಂತ್ವನ ಹೇಳಿ ಹೋಗುತ್ತಿವೆ, ನೀ ಮಾತ್ರ ನಗಬೇಡ ಚಂದ್ರಮ, ಬಹಳ ಹೊತ್ತು ಜಗವು ಮರೆತು ಬಿಕ್ಕಳಿಸಿ ಅಳಬೇಕು ನಾನು ಅಂತ ಒಬ್ಬ ಪ್ರೇಮಿ ಅವನ ಒಂದು ಮನಸ್ಸಲ್ಲಿ. ಹೌದು, ಅಂದ್ರೆ ನಾನು ಕತ್ಲೆಯಲ್ಲಿ ಅಳ್ತಾ ಇದ್ದೀನಿ, ನನಗೆ ಫೀಲ್ ಬರ್ಬೇಕು, ನೀನನ್ನು ನೋಡಿ ನಗಬೇಡ ಅನ್ನೋದು ಒಂದು ಕವನದ ಅರ್ಥ. ಹಾಗೆ ಇನ್ನೊಂದು ಹೇಳಿಬಿಡ್ತೀನಿ, ಆಮೇಲೆ ನೀವು ನಮ್ಮ ಕ್ವಶನ್ ಮುಂದುವರಿಸಿ. ಅಲ್ಲ, ತುಂಬಾ ನನ್ನ ಕವನಗಳು ನನಗೆ ಪ್ರತಿಯೊಂದು ಇಷ್ಟವೇ, ಅದು ನಿಮಗೆ ಇಷ್ಟ ಆಗ್ಬೇಕು. ಇಲ್ಲ, ನಮ್ಮ ವೀಕ್ಷಕರಿಗೆ ಈ ಕವನಗಳು ತುಂಬಾ ಇಷ್ಟ ಆಗುತ್ತೆ ಅನ್ಕೊಳ್ತೀನಿ. ಈ ತರ ಬುಕ್ಸ್ ಇನ್ನು ಇವರು ಪ್ರಿಂಟ್ ಮಾಡಿಸಿದ ಮೇಲೆ ನಿಮ್ಗೆ ಏನಾದ್ರು ಬೇಕಾದ್ರೆ ಕೆಳಗಡೆ ಡೀಟೇಲ್ಸ್ ಕೊಟ್ಟಿರ್ತೀನಿ, ನಂಬರ್ಸ್ ಕೊಟ್ಟಿರ್ತೀನಿ, ಬೇಕಾದ್ರೆ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಬೇಕಾದ್ರೆ ಬುಕ್ ಓದ್ತೀನಿ ಅಂದ್ರೆ ತಗೋಬಹುದು. ನೋಡೋಣ ನೆಕ್ಸ್ಟ್ ಲೈನ್ ಏನಿದೆ ಅಂತ. ಇದು ಬಾಳೆಂಬ ಹಣತೆ ಅಂತೇಳಿ. ದೀಪ ಹೊತ್ತಲ್ಲಿ ಬೆಳಗುತ್ತಿರಲಿ,
ದೀಪ ಹೊತ್ತಲಿ ಬೆಳಗುತ್ತಿರಲಿ ಬೆಳಕು ತರಲಿ ಬಾಳಿಗೆ, ಆರದಿರಲಿ ಹಣತೆ. ಕಷ್ಟವೆಂಬ ಬಿರುಗಾಳಿಗೆ ನಲುಗಿ ನಂದದಿರಲಿ, ಬಾಳ ಚಿಲುಮೆ ಬತ್ತದಿರಲಿ 3 ದಿನದ ಬದುಕಲಿ ಅನ್ನೋದು ಒಂದು ಜೀವನದ ಬಗ್ಗೆ ಒಂದು ದೀಪಕ್ಕೆ ಹೋಲಿಸಿ ಬರೆದಂಥ ಒಂದು ಕವನ. ಉರಿಯಲಿ ತಾವುರಿದು ಸುತ್ತಲ ಕರಿಗತ್ತಲ ಸರಿಸಿ, ಬೆಳಕು ಸೂಸುವ ಅರಿವಿನ ಗುರುವೆ, ನಂದುವ ಮುನ್ನ ಹೊನ್ನಿನಂತೆ ಹೆಸರನ್ನು ಜನಮನದಿ ಉಳಿಸಿಬಿಡು, ಆಗು ನೀ ಹಣತೆ ನಾಡಿಗೆ ಅಂತ. ಅಂದ್ರೆ ನಾವು ಜೀವನದಲ್ಲಿ ಕಷ್ಟ ಸುಖ ಎಲ್ಲ ಜೀವನದಲ್ಲಿ ಇರ್ತದೆ. ಅದರೊಳಗೆ ನಾವೇನು ಸಮಾಜದಲ್ಲಿ ನಾವು ಏನು ಕೊಡ್ತೀವಿ, ಏನಾದ್ರೂ ಒಂದು ಮೆಸೇಜ್ ಕೊಡ್ತೀವಿ ಅನ್ನೋದಾದ್ರೆ, ನೀನು ಈ ಜನರ ಮನಸ್ಸನ್ನ ಗೆಲ್ಲು ಫಸ್ಟ್. ನೀನು ಹಣ ಇಟ್ಕೊಂಡು ಏನು ಪ್ರಯೋಜನ ಇಲ್ಲ, ನೀನು ಸಮಾಜದಲ್ಲಿ ನೀನು ಹೆಸರು ಮಾಡಿದ ಪ್ರಯೋಜನ ಇಲ್ಲ, ಅಥವಾ ನೀನೇನು ನಿನ್ನ ಹೆಸರನ್ನ ಕೆಟ್ಟದ್ದು ಮಾಡ್ಕೊಂಡು ಸಮಾಜ ನಿನ್ನ ನೆನ್ಪಿಟ್ಟು, ಕೆಲವರು ಇವಾಗ ಕೆಟ್ಟದ್ದು ಮಾಡಿ ಕೂಡ ಪ್ರಸಿದ್ಧರಾಗ್ಬಿಡ್ತಾರೆ. ಒಳ್ಳೇದು ಮಾಡ್ಬೇಕು ಅಂತಿಲ್ಲ, ಕೆಟ್ಟದಾದ್ರೂ ಕೂಡ ಕಲಿಯುಗ ಅಂತ ಹೇಳ್ತಾರೆ. ಒಳ್ಳೇದೇ ಮಾಡ್ಬೇಕು ಅಂತ ಏನಿಲ್ಲ, ಕೆಟ್ಟದ್ದು ಮಾಡಿದ್ರು ಕೂಡ ನೀವೇ ನೋಡಿದ್ವಿ ನಾವು ಡೈಲಿ ನೋಡ್ತಾ ಇರ್ತೀವಿ ಮೀಡಿಯಾದಲ್ಲಿ. ಹಾಗೆ ಜನ ಮನದಲ್ಲಿ ನೀನು ಮನೆ ಮಾಡ್ಬೇಕು ಅಂತ ಹೇಳಿದ್ರೆ ನೀನು ಆ ಮಟ್ಟಕ್ಕೆ ಬೆಳಿಬೇಕು. ನೀನು ಹಣವಂತ ಆಗಿರ್ಬೇಕು ಅಂತ ಏನಿಲ್ಲ, ನೀನು ಗುಣವಂತ ಆಗಿರ್ಬೇಕು. ನಿನ್ನ ಸಮಾಜದಲ್ಲಿ ನಿನ್ನ ಗುರುತಿಸುವಿಕೆ ನಿನ್ನ ಒಳ್ಳೆತನದಿಂದ ಆಗಿರ್ಬೇಕು ಅಂತ ಹೇಳೋದು ಈ ಒಂದು. ಕಷ್ಟ ನಷ್ಟ ಕಾಡುತ್ತವೆ, ಇಷ್ಟಪಟ್ಟಿದ್ದು ನಮ್ಮನ್ನೇ ಸೋಲಿಸುತ್ತವೆ, ಆಸೆಯ ಬಿರುಗಾಳಿಗೆ ಸಿಲುಕದಿರು ಮನವೇ, ಬದುಕು ಜೋಕಾಲಿ ಆರುವ ತನಕ ಬೆಳಗುತ್ತಿರಲಿ, ಹಣತೆಯಂತೆ ನಮ್ಮ ಬಾಳು ಅಂತ. ತೊಲಗಿ ಬಿಡಲಿ ಅಂಧಕಾರ 4 ದಿನದ ಅಹಂಕಾರ, ನಾನು ನಾನೆಂಬ ಹಿರಿ ಗರಿ ಉಳಿಯದು ಕೊನೆಗೆ ಇಲ್ಲಿ, ಅರಿತು ಬಾಳು ಜೀವವೇ ಬಂಧದಿಂದ ಮುಕ್ತನಾಗು, ಹಣತೆಯಂತೆ ಬೆಳಗಿಬಿಡು. ನೀನು ಸಮಾಜದಲ್ಲಿ ಎಲ್ಲರೂ ನಾನು ಅಂತ ಹೇಳೋದು ನಾನೊಬ್ಬನೇ ಅಲ್ಲ, ಸಮಾಜ ಎಲ್ಲ ಸೇರಿ ನಾವು ಆಗಿರೋದು. ಸಮಾಜದೊಳಗೆ ನಾವು ಹೊಂದಾಣಿಕೆಯಿಂದ ಬದುಕಬೇಕು ಅನ್ನೋದು ನನ್ನ ಕವನದ ಸಾಕು ಅನ್ಕೊಳ್ತೀನಿ. ಸುಮಾರು ಹೇಳ್ಬಿಟ್ಟಿದ್ದೀನಿ. ಇಲ್ಲ ಸರ್, ಚೆನ್ನಾಗಿದೆ. ನಮ್ಗೆ ಇನ್ನು ಕೇಳೋಷ್ಟು ಕೇಳ್ತಾ ಇರೋಣ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ನೀವು, ನಾನು ಅದನ್ನ ಓದಿದ್ರೆ ನಿಜವಾಗ್ಲೂ ನನ್ಗೆ ಅರ್ಥ ಆಗಲ್ಲ, ನೀವು ಅದ್ರದ್ದು ಅರ್ಥ ಹೇಳಿದ್ರಲ್ಲ ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ. ಹಾಗೆ ಅದು ನಿಮ್ಗೆ ಇನ್ನೊಂದು ನನ್ನ ಹೊಸ ಕವನ ಸಂಕಲನ ಒಂದು ಬರ್ತಾ ಇದೆ. ಇನ್ನು ಈಗ ನಿಮ್ಮ ಹತ್ರ ಹೊಸದಾಗಿ ಪುನಃ ಬುಕ್ ಬರಿ ಅಂತ ಯಾವ್ದಾದ್ರು ಕವಿತೆ ಬರಿ ಅಂತ ಏನಾದ್ರು ಐಡಿಯಾಸ್ ಇದೆಯಾ ಸರ್? ಹೌದು, ಇತ್ತೀಚೆಗೆ 2 ಪುಸ್ತಕ ಇನ್ನು ಬಿಡುಗಡೆ ಆಗ್ಲಿಲ್ಲ, ಮುದ್ರಣ ಬರೆದಿಟ್ಟಿದ್ದೀನಿ. ಒಂದು ಕವನ ಸಂಕಲನ, ಮತ್ತೊಂದು ಕಾದಂಬರಿ. ಒಂದು ಕಾದಂಬರಿ ಬಂದು ಓದಿ ಮುಂದೆ ನಿಮಗೆ ಗೊತ್ತಾಗ್ತದೆ, ಚೆನ್ನಾಗಿದೆ. ಕವನ ಸಂಕಲನ ಬಂದು ಕಾದಂಬರಿ ಅಂದ್ರೆ ಯಾವ್ದ್ರ ಬಗ್ಗೆ? ಕಾದಂಬರಿ ಅಂತ ಹೇಳಿದ್ರೆ ಒಂದು ಇಸ್ಪೀಟ್ ಆಟದ ಬಗ್ಗೆ ಒಂದು ಕಾದಂಬರಿ ಬರೆದಿದ್ದೀನಿ. ಜೂಜಾಟದ. 2 ಕಾದಂಬರಿ ಅರ್ಧ ಹಂತದಲ್ಲಿದೆ, ಇದು ಹೆಚ್ಚು ಕಡಿಮೆ ಭಾಗಶಃ ಪೂರ್ಣ ಹಂತದಲ್ಲಿದೆ. ಅಂದ್ರೆ ಸಾಮಾಜಿಕ ಬೇಗ ಬಿಡುಗಡೆ ಮಾಡಿ ನಾವು ಓದ್ಬೇಕು ಅನಿಸ್ತಾ ಇದೆ. ಖಂಡಿತ ಒಂದು ಅದು ಟೈಮ್ ಬೇಕಾಗ್ತದೆ, ಇನ್ನೊಂದು ಸ್ವಲ್ಪ ಟೈಮ್ ತಗೊಳ್ತೀನಿ ನಾನು. ಎಷ್ಟು ಟೈಮ್ ಬೇಕಾಗುತ್ತೆ ಸರ್ ಅದಕ್ಕೆ? ಪುಸ್ತಕ ನಾನು ಪ್ರತಿದಿನ ಪುಸ್ತಕ ನನಗೆ ಸಮಯ ಸಿಕ್ತಾಗ ಬರೀತೀನಿ. ನಾನು ಪುಸ್ತಕವೇ ನನ್ನ ವೃತ್ತಿ ಅಲ್ಲ, ಪುಸ್ತಕ ಬರೆಯೋದು ಅಥವಾ ನನ್ನ ಸಾಹಿತ್ಯ ಜಗತ್ತು ನನ್ನ ವೃತ್ತಿ ಅಲ್ಲ, ನನ್ನ ಹವ್ಯಾಸಿ. ಹಾಗಾಗಿ ನನಗೆ ಪ್ರಥಮವಾಗಿ ನಾನೊಬ್ಬ ರೈತ ಆಗಿ ನಾನು ಉಳಿದ ಸಮಯವನ್ನು ಸಾಹಿತಿಯಾಗಿ ಟೈಮ್ ಇದ್ದಾಗ ಹೌದು ತೊಡಗಿಸ್ಕೊಳ್ತಿದ್ದೀನಿ. ಹಾಗಾಗಿ ನಾನು ಹೆಚ್ಚಿನ ಸಮಯ ಒಂದು 6 ತಿಂಗಳಿಗೊಮ್ಮೆ ನನಗೆ ಸಮಯ ಆದಾಗ ಪುರುಸೊತ್ತಾದಾಗ ನಾನು ಬರೆದು ಅದನ್ನು ಮಾಡ್ಕೊಳ್ತಾ ಇದ್ದೀನಿ. ಅದು ಇತ್ತೀಚೆಗೆ, ಮೊದಲಂತೂ ಹಾಗೆ ಬರೆದಿಟ್ಟಿರ್ತಿದ್ದೆ. ಹಾಗೆ ಆ ಸಾಮಾಜಿಕ ಪಿಡುಗು ಜೂಜಾಟದ ಬಗ್ಗೆ ಒಂದು ಹಳ್ಳಿಯಲ್ಲಿ ನಡೆಯುವಂತ ಒಂದು ಚಂದದ ಒಂದು ಕಥೆಯನ್ನ ಹೆಣೆದಿದ್ದೀನಿ. ನೋಡೋಣ, ಮುಂದೆ ಓದಿ ನೋಡಿ ನೀವು ಕೂಡ. ಹಾಗೆ ಒಂದು ಕವನ ಸಂಕಲನ ಕೂಡ ರೆಡಿ ಇದೆ, ನೋಡ್ಬೇಕು ಸದ್ಯದಲ್ಲಿ ಮಾಡೋದು. ಅದರಲ್ಲಿ ಒಂದು 2-3 ನಿಮಗೆ ಕವನಗಳನ್ನ ಇತ್ತೀಚೆಗೆ ಬರೆದಿದ್ದು ಸರ್ಕಾರಿ ಶಾಲೆಗಳ ಬಗ್ಗೆ ಬರೆದಿದ್ದೇನೆ. ಸರ್ಕಾರಿ ಶಾಲೆಗಳು ಮುಚ್ಚುತ್ತಲಿವೆ ಕನ್ನಡದ ಜೊತೆಗೆ, ಸರ್ಕಾರಿ ಶಾಲೆಗಳು ಮುಚ್ಚುತ್ತಲಿವೆ ಕನ್ನಡದ ಜೊತೆಗೆ, ಶಿಕ್ಷಣದ ಹಕ್ಕು ಖಾಸಗೀಕರಣ ಆಗೋಯ್ತು ಹಣದಾಸೆಗೆ ಅಂತ. ಓಕೆ, ಸರ್ಕಾರಿ ಆಸ್ಪತ್ರೆಗಳು ದೇವಾಲಯದಂತೆ ಪೂಜನೀಯ, ಸರ್ಕಾರಿ ಆಸ್ಪತ್ರೆಗಳ ನಡುವೆ ಸರ್ಕಾರ ಮರೆತಿದೆ ಧ್ಯೇಯ. ಹೊಸ ವಾಹನ ರಸ್ತೆಗಿಳಿಯಲು ರಸ್ತೆ ತೆರಿಗೆ ಕಟ್ಟಬೇಕು, ರಸ್ತೆ ಖಾಸಗೀಕರಣವಾಗಿದೆ ಮತ್ತೊಮ್ಮೆ ಟೋಲ್ ಕಟ್ಟಬೇಕು. ಅಲ್ಲಲ್ಲಿ ರಸ್ತೆಯಲ್ಲೇ ಹೊಂಡಗುಂಡಿ ಕಾಲುವೆ ಚರಂಡಿ, ಸಿಟ್ಟಾಗಬೇಡಿ ಸರ್ಕಾರಕ್ಕೆ ಕಿವಿ ಕೇಳೋದು ಸುಮ್ಮನೆ ಇದು ಬಿಡಿ.
ನೀವು ಏನ್ ಹೇಳಿದ್ರು ಪ್ರಯೋಜನ ಇಲ್ಲ. ನಾವು ದಿನ ಎಷ್ಟು ಹೋರಾಟ ಮಾಡಿದ್ರು ಅದು ಏನಾಗ್ಬೇಕು, ಎಷ್ಟಾಗ್ಬೇಕು ಅಷ್ಟೇ ಆಗುದು. ನೀರಿನ ವ್ಯಾಪಾರದಲ್ಲಿ ಹಾಲಿಗಿಂತ ಹೆಚ್ಚು ಲಾಭವೀಗ. ನೀರಿನ ವ್ಯಾಪಾರದಲ್ಲಿ ಹಾಲಿಗಿಂತ ಹೆಚ್ಚು ಲಾಭವೀಗ. ನೀರು ಮಾರಬಹುದು ನೋಡಿ, ಹಾಲಿನಲ್ಲೂ ನೀರೇ ಈಗ. ಈಗ ಗಾಳಿಯ ವ್ಯಾಪಾರ ಶುರುವಾಗಿದೆ, ಬನ್ನಿ ಕೊಂಡುಕೊಳ್ಳಿ. ಗಾಳಿ ನೀರು ಉಚಿತವಿಲ್ಲ, ಮಾರಾಟಕ್ಕಿದೆ, ಯಾಕೆ ಹೇಳಿ. ಈಗ ನೀರು ಗಾಳಿ ಎಲ್ಲ ಮಾರಾಟವೇ. ಹೌದು. ಹಾಗಾಗಿ ಈಗ ನೋಡಿ, ನಮ್ಮ ಟೈರ್ಗೆ ಗಾಳಿ ಹೊಡೆದ್ರೆ ದುಡ್ಡು ತಗೊಳ್ತಾರೆ, ಆಕ್ಸಿಜನ್ ಅದಕ್ಕೂ ದುಡ್ಡು. ತಂಬಾಕು ಸಾರ್ವಜನಿಕವಾಗಿ ಸೇವಿಸಲು ಅವಕಾಶವಿಲ್ಲ, ಬಳಸುವವರು ಸಾರ್ವಜನಿಕರು ಸತ್ತರೂ ತೊಂದರೆ ಇಲ್ಲ. ತಂಬಾಕು ಸಾರ್ವಜನಿಕವಾಗಿ ಉಪಯೋಗಿಸಲಿಲ್ಲ, ಬೀಡಿ ಸಿಗರೇಟ್ ಎಲ್ಲ ಸಾರ್ವಜನಿಕವಾಗಿ ನಾವು ಉಪಯೋಗಿಸಲಿಲ್ಲ. ಆದ್ರೆ ಅದನ್ನು ನಿಷೇಧ ಮಾಡುವ ಹಾಗಿಲ್ಲ. ಅದನ್ನ ಸಾರ್ವಜನಿಕರು ಸತ್ರು ಯಾರು ಕೇಳೋರಿಲ್ಲ. ಹೆಂಡ ಸಿಗರೇಟು ಗುಟ್ಕಾ ಸೇವನೆ ಆರೋಗ್ಯಕ್ಕೆ ಹಾನಿಕರ, ಅನಾರೋಗ್ಯ ತಪ್ಪಿದಲ್ಲ. ಹೆಂಡ ಸಿಗರೇಟು ಗುಟ್ಕಾ ಸೇವನೆ ಅನಾರೋಗ್ಯ ತಪ್ಪಿದ್ದಲ್ಲ. ಬೊಕ್ಕಸಕ್ಕೆ ಹಣ ಬೇಕು, ಏನೇ ಆದರೂ ನಿಷೇಧಿಸುವುದಿಲ್ಲ ನಾವು. ಅಂದ್ರೆ ನೋಡಿ, ಎಲ್ಲರಿಗೂ ಗೊತ್ತು ನಾವು ಎಲ್ಲ ಸಿಗರೇಟ್ ಸೇದೋದು ತಪ್ಪು ಅಂತ ಹೇಳ್ತೀವಿ, ಹೆಂಡ ಸೇದೋದು ತಪ್ಪು ಅಂತ ಹೇಳ್ತೀವಿ. ಅದು ಸರ್ಕಾರ ಕೂಡ ಜಾಹೀರಾತು ಕೊಡ್ತದೆ, ಈ ಸಿಗರೇಟ್ ಸೇದಬೇಡ, ಹೆಂಡ ಹೌದು, ಅದ್ರ ಮೇಲೆ ಹಾಕಿ ಹೋಗ್ತೀವಿ. ಆದ್ರೆ ಯಾರು ಮಾಡ್ತಾ ಇದಾರೆ? ನಾನ್ ಮಾಡ್ತಾ ಇದ್ದೀನ, ನೀವು ಮಾಡ್ತಾ ಇದ್ದೀರಾ ಅಲ್ವಾ? ಸರ್ಕಾರವೇ ಮಾಡ್ತಾ ಇದೆ. ಅವರೇ ಪುನಃ ಸೇರ್ಬೇಡಿ, ಕುಡಿಬೇಡಿ ಅಂತೇಳಿ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಪುನಃ ಅದರಿಂದ ಅನಾರೋಗ್ಯ ಆದಾಗ ಅವರೇ ಫ್ರೀ ಹಾಸ್ಪಿಟಲ್ ಇಟ್ಕೊಂಡಿದ್ರೆ ಅವರೇ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತಾರೆ. ಕ್ಯಾನ್ಸರ್ ಬರ್ತದೆ ಅಂತ. ಅದರ ಬದಲಾಗಿ ಸಿಗರೇಟ್ ನಿಷೇಧ ಮಾಡ್ಬಿಡಿ, ನಿಷೇಧ ಮಾಡ್ಬಿಡಿ. ನಿಮಗೆ ಅಡ್ವರ್ಟೈಸ್ಮೆಂಟ್ ಕೊಡುವಾಗಿಲ್ಲ, ಆಸ್ಪತ್ರೆಗೆ ಕುಡಿದು ಬರುವವರಿಲ್ಲ. ಒಂದಷ್ಟು ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ತಪ್ಪುಗಳು ನಡೀತದೆ, ಜೇನು ತೆಗೆದು ಕೈ ನೆಕ್ಕೋಗಿ ಅಂತ ಇದ್ದೇ ಇದೆ, ಅದನ್ನು ನೀವು ಸರಿ ಮಾಡ್ಕೊಳ್ಳಿ ಅಂತ ಹೇಳೋದ್ರ ಬಗ್ಗೆ ಒಂದು ಕವಿತೆ. ಸರ್, ಮುಂದಿನ ಕವನ ಯಾವ್ದು? ಮುಂದಿನ ಕವನ ಒಂದು ಕೋರ್ಟ್ ಕಚೇರಿ ಹರಿಯುವವನ ಬಗ್ಗೆ ಒಂದು ಸಮಸ್ಯೆಗಳೇ ಅದೇ ಇರೋದು, ಅದ್ರ ಬಗ್ಗೆ ಹೇಳಿ. ಆ ಕೋರ್ಟ್ ಕಚೇರಿಗೆ ಹೋಗೋನ ಬಗ್ಗೆ ಬರ್ದಿರೋದು. ಕೋರ್ಟಿನ ಹಜಾರದ ತುಂಬೆಲ್ಲ ದಿನ ಬಿಕ್ಕುವ ಪಾಪಗಳು. ಕೋರ್ಟಿನ ಹಜಾರದ ತುಂಬೆಲ್ಲ ದಿನ ಬಿಕ್ಕುವ ಪಾಪಗಳು. ಕಾಕಿ ವಸ್ತ್ರ, ಕರಿ ಕೋಟು, ಕಾಯಂ ಹಳೆ ಮರದ ಕುರ್ಚಿಗಳು. ಕೋಳ ಹಾಕಿದ ಕೈಗಳು, ಕಣ್ಣೀರು ಹಾಕಿಸಿದ ಸವತಿ ಮಕ್ಕಳು. ತಂದೆ ಸಾವಿಗೆ ಬಾರದ ಮಗಳ ಆಸ್ತಿ ಕೈ ತಪ್ಪಿ ಹೋದ ಗೋಳು. ಎಲ್ಲರ ಹಣೆ ಬರ ಅಚ್ಚೊತ್ತುವ ಟೈಪಿಂಗ್ ಮಿಷಿನ್ಗಳು. ಅಂದ್ರೆ ಕೋರ್ಟಿಗೆ ಹೋಗೋರಲ್ಲಿ, ಕೋರ್ಟ್ ನಾವು ಸಾಮಾನ್ಯವಾಗಿ ಕೈ ಕೋರ್ಟ್ ನೋಡ್ತೀವಿ, ಪೊಲೀಸ್ ನೋಡ್ತೀವಿ, ಅಲ್ಲಿಯೇ ತುಂಬಾ ಜನ ಬಂದಿರ್ತೀವಿ. ಹಾಗೆ ಅದ್ರ ಬಗ್ಗೆ. ಮುಖದ ಮೇಲೆ ಕೊರಗು, ಹಣೆಯಲ್ಲಿ ಸಾಲು ನೆರೆಗೆ. ಮುಖದ ಮೇಲೆ ಕೊರಗು, ಹಣೆಯಲ್ಲಿ ಸಾಲು ಸಾಲು ನೆರೆಗೆ. ಬೆಳ್ಳುಳ್ಳಿ ಈರುಳ್ಳಿ ಗಲಾಟೆಗೆ ಕೊಲೆಯಾದ ತಂದೆ ಮಕ್ಕಳು. ಸಾಲು ನಿಂತ ಮಂದಿಯ ಕಣ್ಣಾಳದಿ ನೋವಿನಾಳಕು. ಹೆಂಡತಿ ಮಕ್ಕಳ ತೊರೆದವನ ಅಲೆಮಾರಿ ಕಾಮದ ಕೇಸು. ಹೆಂಡತಿ ಮಕ್ಕಳ ತೊರೆದವನ ಅಲೆಮಾರಿ ಕಾಮದ ಕೇಸು. ಗಂಡನಿದ್ದು ಪರಸಂಗ ಮಾಡಿದವಳ ಪ್ರಿಯತಮ ಅರೆಸ್ಟು. ಕೈಕಟ್ಟಿ ಸಪ್ಪೆ ಮೋರೆ ಹರಕಲು ಗಡ್ಡದ ಮಿಥ್ಯ ಆರೋಪಿಗಳು. ತಪ್ಪು ಮಾಡಿರಲ್ಲ, ಆದ್ರೂ ದೊಡ್ಡ ತಪ್ಪಿತಸ್ಥರಂಗೆ ಅಲ್ಲಿ ನಿಂತಿರ್ತಾರೆ. ಮಿಥ್ಯದ ಆರೋಪಿಗಳು, ಅವರ ಆರೋಪಿಗಳಲ್ಲ, ಸುಳ್ಳಿನ ಆರೋಪಿಗಳು. ಆಸ್ತಿಗಾಗಿ ಹೊಡೆದಾಡಿ ಕಟಕಟೆ ಹೊತ್ತಿದ ದಾಯಾದಿಗಳು. ವಿಚ್ಛೇದನಕ್ಕೆ ಅರ್ಜಿ ಹಾಕಿ ಜೀವನಾಂಶಕ್ಕೆ ಬ್ಯಾಗ್ ತಂದವಳು. ಮರ ಕಡಿದು ದಂಡ ಕಟ್ಟಲು ಸಾಲು ನಿಂತ ಕದಿಮರು. ಯಾರಿಗಾಗಿಯೋ ಸಾಕಾಗಿ ದಂಡ ತೆತ್ತ ಅರಿವಿಲ್ಲದ ಕಳ್ಳರು. ಹಿಡಿಶಾಪ ಹಾಕಿ ಕರಿಕೋಟಿನ ಜೇಬಿಗೆ ಹಣ ತೆತ್ತ ಉಳ್ಳವರು. ನ್ಯಾಯದ ಮನೆಯಲ್ಲಿ ನ್ಯಾಯ ಅನ್ಯಾಯದ ಪುಕಾರು. ಮಾಸಿದ ಕರಿಕೋಟಿಗೆ ಬೆದರಿದ ಹೊಸಕೋಟಿನ ಲಾಯರು. ಹಳೆ ಲಾಯರಿಗೆ ಹೊಸ ಲಾಯರ್ ಎದುರಿ ಅವನು ವಾದ ಮಾಡಿದ ಸ್ವಲ್ಪ ಆ ಕಡೆ ಈ ಕಡೆ ತರಸಾಡ್ತಾನೆ ಅನ್ನೋ ಹಾಗೆ. ಸಾಕ್ಷಿ ಇಲ್ಲದೆ ಸತ್ಯ ಮುಚ್ಚಿದ ಅತ್ಯಾಚಾರದ ಕೇಸು ಹಲವಾರು. ಕೋರ್ಟು ಅಲೆದವರು ನಿಜಾರ್ಥದಲ್ಲಿ ಅಲೆಮಾರಿಗಳು ಅಂತ ಅನ್ನೋದು ಕವನದ ಒಂದು ಅರ್ಥ. ಸರ್, ನೆಕ್ಸ್ಟ್ ನೆಕ್ಸ್ಟ್ ಬಂದು ಒಂದು ಪ್ರೀತಿ ಪ್ರೇಮದ ಬಗ್ಗೆ. ನಿಮ್ಗೆ ಪ್ರೇಮದ ಬಗ್ಗೆ ಹೇಳಿದಲ್ಲ, ಒಂದು ನಮ್ಮ ಈಗ ಯುವ ಪೀಳಿಗೆಗೆ ಪ್ರೀತಿ ಪ್ರೇಮ ಬೇಕಾಗಿದೆ ಹಾಗೆ ಅಂತ ಹೇಳಿಕ್ಕಾಗಲ್ಲ. ಆದ್ರೆ ನನ್ನೊಳಗೆ ಬಂದ ಒಂದು ರಸಿಕತೆಯ
ಒಂದು ಕವನ ಸಂಮೋಹಿನಿ ಅಂತೇಳಿ. ಸಂಮೋಹಿನಿ. ಆಕೆಯ ಕಣ್ಣುಗಳಲ್ಲಿ ರಸಿಕತೆಯ ಸಂಶೋಧನೆ. ಆಕೆಯ ಕಣ್ಣುಗಳಲ್ಲಿ ರಸಿಕತೆಯ ಸಂಶೋಧನೆ, ಎದೆಗುಂಡಿಗೆಯಲ್ಲಿ ನವಿರಾದ ಒಲವು ಉತ್ಪಾದನೆ. ಅವಳ ಕಣ್ಣುಗಳಲ್ಲಿ ರಸಿಕತೆಯನ್ನು ಹುಡುಕ್ತಾ ಇದ್ದೀನಿ, ಎದೆಗುಂಡಿಗೆಯಲ್ಲಿ ಅವಳ ಪ್ರೀತಿಯ ಉತ್ಪಾದನೆ ಆಗ್ತಾ ಇದೆ ಇವಾಗ. ನಡು ಮಡುವಿನಲ್ಲಿ ಇಣುಕಾಡಲು ನಿನ್ನೊಪ್ಪಿಗೆ ಬೇಕು, ಭಾವದಾಳ ತಲುಪಲು ಒಂದಪ್ಪಿಗೆ ಕೊಡು ಸಾಕು. ಅವಳನ್ನ ಅವನು ಕೇಳ್ಕೊಳ್ತಾ ಇದ್ದಾನೆ, ನಿನ್ನ ಪ್ರೀತಿಗೆ ನನಗೆ ಬೇಕು ಅಂತ. ಮಧುಮೋಹನೆ ನೀ ಸೋನೆ ಹೂ ಮಳೆ ಮಂಜಾಗು, ಮಧುಮೋಹನೆ ನೀ ಸೋನೆ ಹೂ ಮಳೆ ಮಂಜಾಗು, ಬಳಿ ಬರಲು ಚಳಿಯಾಗಿ ನೀ ನನಗೆ ಸದಾ ನೆರವಾಗು. ಅವಳು ಬಳಿ ಬರಬೇಕು ಅಂತ ಹೇಳಿದ್ರೆ ಅವಳು ಒಪ್ಕೋಬೇಕಲ್ಲ, ಹುಡುಗಿ ಒಪ್ಕೋಬೇಕಾರೆ, ಸುಮ್ಮನೆ ಹೋಗ್ಬೇಕಾಗ್ತದ, ಹಾಯ್ ಅಂತ ಹೇಳಕ್ಕಾಗ್ತದ? ಅವಳು ಒಂದು ಮುಗುಳ್ನಾಗೆ ಕೊಡ್ಬೇಕು. ಹಾಗೆ ಬಳಿ ಬರಲು ಚಳಿಯಾಗಿ ನೀಯನೆಗೆ ಸದಾ ನೆರವಾಗು, ಬೆವರ ಬಳುವಳಿ ಉಸಿರ ಬಿಸಿ ಮತ್ತು ನೆತ್ತಿಗೇರಬೇಕು. ಪ್ರೀತಿಯಲ್ಲಿ ಬೆವರ ಬಳುವಳಿ ಉಸಿರ ಬಿಸಿ ಮತ್ತು ನೆತ್ತಿಗೇರಬೇಕು, ನಿನ್ನೊಳಗೆ ನಾನಿಳಿದು ಅಂತರಂಗ ಶೋಧಿಸಬೇಕು. ತುಟಿಯಂಚಲಿ ಕಿರುನಗು ರುಚಿ ಸಂಮೋಹನ ಸಹಿತ, ತುಟಿಯಂಚಲಿ ಕಿರುನಗು ರುಚಿ ಸಂಮೋಹನ ಸಹಿತ, ರತಿ ಕಣ್ಣುಗಳು ಆತ್ಮದ ಕದ ಮುಚ್ಚುವಷ್ಟು ತುಡಿತ. ಹುಡುಗ ಹುಡುಗಿ ಬೆರಿಬೇಕು ಅಂತ ಹೇಳಿದ್ರೆ ಏನಾಗಬೇಕು ಅಂತ ಹೇಳಿದ್ರೆ ಒಂದು ಕವನದ ಸಾರಾಂಶ. ಬಂದಿಯಾದ ಬಾಹುಗಳು ಬಿಗಿಯಾದ ಹಾಗೆ ಸೆಳೆತ, ಬಂದಿಯಾದ ಬಾಹುಗಳು ಬಿಗಿಯಾದ ಹಾಗೆ ಸೆಳೆತ, ಚುಂಬಿಸಿದ ಸಿಹಿ ಅನ್ನಲು ಮುಂದುವರಿಕೆ ತಡೆರಹಿತ. ಒಂದು ಹುಡುಗ ಹುಡುಗಿ ಆಲಿಂಗನ ಮಾಡಿಕೊಂಡ್ರೆ ಅದಕ್ಕೆ ಆ ಅಮಲು ಬೇಡ ಬೇಡ ಅಂತ ಹೇಳಿದ್ರು ಬೇಕು ಬೇಕು ಅನ್ಸೋದು ಒಂದು ತಡೆರಹಿತ. ಒಂದು ಆಲ್ಕೋಹಾಲ್ಗಿಂತ ಜಾಸ್ತಿ. ಹೌದು, ಪ್ರೀತಿ ಪ್ರೇಮದಲ್ಲಿ ಜಾಸ್ತಿ ಅಡಿಕ್ಟ್ ಅದು. ಅವರಿಗೆ ಸಮಾಜದ ಪರಿವೇ ಇರೋದಿಲ್ಲ. ಎದೆಯವರೆಗೆ ತನ್ಮೇಳು ನಿನ್ನ ಕಿರುನಗು ತೃಪ್ತಿಯನಗೆ. ಅವನ ಎದೆ ಮೇಲೆ ಮಲ್ಕೊಂಡ್ರೆ ಎದೆಯವರೆಗೆ ತನ್ಮಯಳು ನಿನ್ನ ಕಿರುನಗು ತೃಪ್ತಿ ಎನಗೆ, ದಿನ ಕಳೆದು ಯುಗ ಉರುಳಲ್ಲಿ ನನ್ನೆದೆ ಮನೆ ನಿನಗೆ. ಅಂದ್ರೆ ಅವಳು ಎದೆ ಮೇಲೆ ಮಲಗಿದ್ರೆ ಅವನಿಗೆ ಎಷ್ಟು ಸಾವಿರ ವರ್ಷ ಬಂದ್ರು ಅವಳು ಮನೆ ಇದು, ಇಲ್ಲೇ ಮಲ್ಕೊಳ್ಳಿ ಅಂತ ಅವನ ಭಾವನೆ. ಒಂದು ಇದು ಪುನರ್ಜನ್ಮ ಪರಿಕಲ್ಪನೆ ನಿಜವಾಗಲಿ ಹುಟ್ಟಿ ಬರುವೆ. ಪುನರ್ಜನ್ಮ ಅಂತಿದ್ರೆ ಆ ಪರಿಕಲ್ಪನೆಯಲ್ಲಿ ಹುಟ್ಟಿ ಬರ್ತೀನಿ, ಅದು ನಿಜ ಆಗ್ಲಿ. ಮತ್ತಿನ ನಿನ್ನ ಕಣ್ಣುಗಳ ಮತ್ತೆ ಮತ್ತೆ ಸಂಶೋಧನೆ ಮಾಡುವೆ. ಈ ಪ್ರೀತಿಯ ನಾಟಕನ ಮತ್ತೆ ಮತ್ತೆ ಮಾಡೋಣ ಅಂತ ಹೇಳೋದು ಒಂದು ಕವನದ ಸಾರಾಂಶ. ನಂತರದಲ್ಲಿ ನನ್ನ ಒಲವಿನ ಸವಾರಿ ಪುಸ್ತಕ ಇತ್ತೀಚೆಗೆ ಬಿಡುಗಡೆ ಆಗಿರುತ್ತೆ. ಒಲವಿನ ಸವಾರಿ ಕಥಾ ಸಂಕಲ್ಪ. ಸರ್ ಇದೆಷ್ಟು ಬುಕ್ ಮಾಡಿದ್ರೆ ಸರ್? ಇದು 1000 ಪುಸ್ತಕ ಪಬ್ಲಿಕೇಶನ್ ಅವರು ಮಾಡಿದ್ರು. ನಾನು ಇದಕ್ಕೆ ಎಷ್ಟು? 200 ರೂಪಾಯಿ. 200 ರೂಪಾಯಿ. ಹೌದು, ಅದಕ್ಕಿಂತ ಇದಕ್ಕೆ ಜಾಸ್ತಿ ಅಲ್ಲ? ಹೌದು. ಕವನ ಸಂಕಲನ, ಇದು ಕಥಾ ಸಂಕಲನ. ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್? ಇದ್ರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಮೂಮೆಂಟ್ಸ್. ಅದು ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ಈ ಕವನಗಳಿಗೂ ಕಥಾ ಸಂಕಲನಗಳನ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡೋದು ಹೇಳೋದು ಸ್ವಲ್ಪ ಕಷ್ಟ ಆಗ್ತದೆ. ಕವನಗಳು ನಿಮಗೆ ಹೇಳಿ ಒಪ್ಪಿಸ್ಬೋದು, ಕಥೆಗಳನ್ನ ಒಪ್ಪಿಸ್ಬೇಕು ಅಂದ್ರೆ ನಿಮಗೆ ಆ ದಾಟಿಲೇ ಹೋಗ್ಬೇಕು. ಸಿಂಪಲ್ ಆಗಿ ಹೇಳಿ ಸರ್. ಅಂದ್ರೆ ಒಂದು ಸಿಂಪಲ್ ಆಗಿ ವೀಕ್ಷಕರಿಗೆ ಹೇಳಿ, ಅವ್ರು ಆಮೇಲೆ ಓದ್ಕೊಳ್ತಾರೆ ಬುಕ್ಕು ಖಂಡಿತವಾಗ್ಲು. ಈ ಒಲವಿನ ಸವಾರಿ ಅನ್ನೋ ಪುಸ್ತಕ 6 ಕಥೆಗಳು ಈ ಒಲವಿನ ಸವಾರಿ ಪುಸ್ತಕದಲ್ಲಿದೆ. ಅದರಲ್ಲಿ ಒಲವಿನ ಸವಾರಿ, ಕಾಡಿನ ಕಪ್ಪು ಸುಂದರಿ, ಚಿಗುರಿದ ಆಸೆ, ದೇವರ ಕಲ್ಲು ಎಸ್ಟೇಟ್, ಸಿರಿ ಮತ್ತು ಅಟ್ಲಾಸ್ ಹುಡುಗ ಅಂತ ಕಥೆಗಳು ಬರ್ತದೆ. 2 ಕಥೆಗಳು ಅಪ್ಪಟ ಪ್ರೇಮ ಕಥೆಗಳು, ಒಲವಿನ ಸವಾರಿ ಮತ್ತು ಕಾಡಿನ ಕಪ್ಪು ಸುಂದರಿ. ಒಲವಿನ ಸವಾರಿ ಬಂದು ಒಂದು ಹುಡುಗ ಹುಡುಗಿ ಒಂದು ಹರೆಯದ ವಯಸ್ಸಲ್ಲಿ ಪ್ರೀತಿಯ ಒಂದು ವ್ಯಾಮೋಹಕ್ಕೆ ಬಿದ್ದು ಏನಾಗಬಹುದು, ಅವರು ಆ ಒಂದು ಪ್ರೀತಿಯ ತನ್ಮಯತೆಯಲ್ಲಿ ಅವ್ರು ಯಾವುದಕ್ಕೂ ಅಂಜುದಿಲ್ಲ. ಸಮಾಜದಲ್ಲಿ ಒಂದು ಹುಡುಗ ಹುಡುಗಿ ಅವರು ಒಂದಾಗ್ತೀವಿ ಅಂತ ಹೇಳಿದ್ರೆ ಅಪ್ಪ ಅಮ್ಮನಿಗಾಗ್ಲಿ ಸಮಾಜಕ್ಕಾಗ್ಲಿ ಯಾರಿಗೂ ಒಂದು ಭಯ ಪಡೋದಿಲ್ಲ. ಹಾಗೆ ಬರೆದಂತ ಒಂದು ಕತೆ. ಆ ಒಂದು ಹುಡುಗ ಹುಡುಗಿ ಎಲ್ಲ ಆಕಸ್ಮಿಕವಾಗಿ ಒಂದು ಅನುಚಿತವಾದ ಒಂದು ಸಮಯದಲ್ಲಿ ಅವ್ರು ಸಿಕ್ಕಾಕೊಂಡ್ಬಿಡ್ತಾರೆ. ಸಿಕ್ಕಾಕೊಂಡ ಮೇಲೆ ಆ ಹುಡುಗ ಮನೆ ಬಿಟ್ಟು ಹೋಗ್ಬಿಡ್ತಾನೆ ಕಥಾನಾಯಕ. ಅವನು ಮುಂದೆ ಏನಾಗ್ತಾನೆ, ಹಾಳಾಗ್ತಾನೋ, ಆ ಹುಡುಗನ ಪ್ರೀತಿ ಉಳಿಯುತ್ತೋ ಇಲ್ವೋ ಅನ್ನೋದ್ರ ಹಿಂದೆ ಒಂದು ಸುಂದರವಾದ ಹಾಗೆ ಆ ಒಂದು ಹುಡುಗ ಹುಡುಗಿ ಮುಂದೆ ಜೀವನದಲ್ಲಿ ಏನಾಗ್ತಾರೆ, ಅವರ ಒಂದು ಗಮ್ಯ, ಒಂದು ಆಂಬಿಷನ್ ಪರಿಪೂರ್ಣ ಆಗ್ತದ, ಆ ಹುಡುಗ ಹುಡುಗಿ ಮತ್ತೆ ಸೇರ್ತಾರ ಅನ್ನೋದ್ರ ಹಿಂದೆ ಹೇಳಿದು. ಆ ಹುಡುಗ ಒಂದು
ಸಮಾಜದಲ್ಲಿ ಒಂದು ಪ್ರೀತಿ ಮಾಡಿದವರೆಲ್ಲ ದೂರ ಆಗೋದೇ ಒಂದು ದುರಂತ ಅಂತ್ಯ ಆಗಬಾರ್ದು. ಪ್ರೀತಿ ಒಂದು ಅರ್ಥ ಇರಬೇಕು. ಆ ಪ್ರೀತಿ ಮಾಡಿದ್ದು ಮುಂದಿನ ಪೀಳಿಗೆಗೆ ನಾವು ಹೀಗೆ ಬೆಳೆದ್ವಿ ಅಂತ ಹೇಳೋದೊಂದು ಒಂದು ಪಾಠ ಆಗಿರ್ಬೇಕು. ಅಥವಾ ಪ್ರೀತಿ ಮಾಡಿ ಹಾಳಾದವರಿಗೆ ಒಂದು ಮೆಸೇಜ್ ಸಿಗ್ಬೇಕು. ಪ್ರೀತಿ ಮಾಡೋದು ಯಾವ ವಯಸ್ಸಲ್ಲಿ ಮಾಡಬೇಕು, ಯಾವ ವಯಸ್ಸಲ್ಲಿ ಮಾಡಬಾರ್ದು. ನಮ್ಮ ಕಾಲ ಮೇಲೆ ನಾವು ನಿಂತ ನಂತರ ನಮಗೆ ಒಂದು ನಮ್ಮದೇ ಒಂದು ಹಣಕಾಸಿನ ನೆರವು, ಆರ್ಥಿಕವಾಗಿ ಇರ್ಬೋದು, ಅಥವಾ ಒಂದು ಕೆಲಸ ಸಿಕ್ಕಿದ ಮೇಲೆ ನಮಗೆ ಒಂದು ಆಯ್ಕೆ ಇರುತ್ತೆ. ನಮ್ಮ ಸಂಗಾತಿಯನ್ನು ಯಾವ್ದನ್ನ ಆಯ್ಕೆ ಮಾಡ್ಕೋಬೇಕು ಅದು ನಮ್ಮ ಕೈಲಿರುತ್ತೆ. ಹಾಗೆ ಅಕಸ್ಮಾತಾಗಿ ಒಂದು ವಯಸ್ಸಲ್ಲದ ವಯಸ್ಸಿನಲ್ಲಿ ಪ್ರೀತಿ ಮಾಡಿದ್ರೆ ಏನಾಗ್ಬೋದು ಅಂತ ಹೇಳಿ ನಿಮಗೆ ಒಂದೊಂದು ಸವಾರಿ ಕತೆ ಚಂದ ಹೇಳ್ಕೊಡುತ್ತೆ. ಆ ನಂತರದಲ್ಲಿ ಕಾಡಿನ ಕಪ್ಪು ಸುಂದರಿ ಅಂತ ಒಂದು ಕತೆ ಇದೆ. ಅದರಲ್ಲಿ ನಮ್ಮ ಕಾಡಿನ ಜನಗಳು, ಗಿರಿಜನಗಳು ಅಂತ ಹೇಳ್ತೀವಿ, ಅವರ ನಡುವೆ ಬುಡಕಟ್ಟು ಜನಾಂಗದಲ್ಲಿ ನಡೆಯುವಂತ ಒಂದು ಸುಂದರ ಒಂದು ಪ್ರೇಮ ಕಥೆ. ಅಲ್ಲಿ ಒಬ್ಬ ಕುಡುಕ ಇರ್ತಾನೆ. ಆ ಕುಡುಕ ಒಂದು ಮದುವೆ ಆಗಿ ನಮ್ಮ ಬುಡಕಟ್ಟು ಜನಾಂಗದಲ್ಲಿ ಇತ್ತೀಚೆಗೆ ತುಂಬಾ ಬದಲಾವಣೆಗಳಾಗಿದೆ. ಸಾಮಾಜಿಕವಾಗಿ ಅವರು ತುಂಬಾ ಮುನ್ನಡೆಗೆ ಬಂದಿದ್ದಾರೆ. ಆದ್ರೆ ಹಿಂದೆ ಒಂದು ಕಾಲದಲ್ಲಿ ಹಾಗಿರಲಿಲ್ಲ. ಒಬ್ಬನ ಬಿಟ್ಟು ಅವರ ಜೀವನ ಶೈಲಿ ಅದು ತಪ್ಪು ಅಂತ ನಾವು ಹೇಳಿಕ್ ಬರಲ್ಲ. ಅವ್ರು ಇಷ್ಟ ಅದು ಹಾಗೆ ಬೆಳಿತಿದ್ರು. ಹಾಗೆ ಆ ಒಂದು ಕಥೆಯ ಕಲ್ಪನೆಗಳನ್ನ ತಗೊಂಡು ಮಾಡಿದಂತ ಕತೆ ಕಾಡಿನ ಕಪ್ಪು ಸುಂದರಿ. ಅದರಲ್ಲಿ ಒಂದು ಹುಡುಗಿ ಅವಳ ಒಂದು ಯೌವನಾವಸ್ಥೆಯಲ್ಲಿ ಅವಳು ಏನೇನು ಆಸೆ ಪಡಬಹುದು, ಅವಳು ಹೇಗೆ ಬದುಕಬಹುದು, ಅಥವಾ ಜೀವನನ ಕಟ್ಕೊಳ್ಳಿಕ್ಕೆ ಯಾವ್ಯಾವ ತರ ಅವಳು ಪರಿಪಾಟ್ಲು ಪಡಬಹುದು ಅನ್ನೋದ್ರ ಮೇಲೆ ಒಂದು ಕತೆ ಮಾಡಿದ್ದೇನೆ. ಅದರಲ್ಲಿ ಕೊನೆಗೆ ಅವಳು ಒಂದು ಒಳ್ಳೆ ಹಂತ ಸಿಗ್ತದೆ ಅವನಿಗೊಂದು. ಕೊನೆ ನೀವು ಓದಿ ನೋಡಿ, ಅದು ಖುಷಿ ಆಗಬಹುದು. ಚಿಗುರಿದ ಆಸೆಯಲ್ಲೂ ಕೂಡ ಅದೊಂದು ಸೋಷಿಯಲ್ ಮೆಸೇಜ್ ಸಿಗುವಂಥದ್ದು. ಒಂದು ಸಾಮಾಜಿಕವಾಗಿ ಒಂದು ಹುಡುಗಿ ಅಥವಾ ಒಂದು ಮದುವೆ ಆಗ್ಲಿಕ್ಕೆ ಹೊರಟಂತ ಒಂದು ಹುಡುಗಿ ಆಕಸ್ಮಿಕವಾಗಿ ಕಾಲು ಕಳ್ಕೊಂಡ್ಬಿಡ್ತಾಳೆ. ಒಂದು ಟ್ರೈನ್ ಆಕ್ಸಿಡೆಂಟ್ ಅಲ್ಲಿ ಕಾಲು ಕಳ್ಕೊಂಡ ಮೇಲೆ ಅವಳು ಜೀವನವೇ ಬೇಡ ಅಂತ ಅನ್ಕೊಂಡ ಸಮಯದಲ್ಲಿ ಅವಳಿಗೆ ಒಂದು ಜೀವನಾಧಾರವಾಗಿ ಒಂದು ಹುಡುಗಿ ಬರುವಂತ ಒಂದು ಕತೆ. ಮದುವೆನ ಕ್ಯಾನ್ಸಲ್ ಮಾಡ್ಬಿಡ್ತಾರೆ ಹುಡುಗನ ಮನೆಯವರು. ಬೇಡ, ನನಗೆ ಈ ಮದುವೆ ಬೇಡ, ಕಾಲಿಲ್ದವಳ ಮದುವೆ ಆಗುವುದಿಲ್ಲ ಅಂತ ಹೇಳಿ. ಆ ಕಥೆಯಲ್ಲಿ ಅದೇ ಒಂದು ಜೀವನ ಅಂದ್ರೆ ಏನು ಅಂತ ತೋರಿಸ್ಕೊಡುವಂತ ಒಂದು ಕತೆ. ದೇವರ ಕಲ್ಲು ಎಸ್ಟೇಟು ನಮ್ಮ ಕೊಡಗಿನ ಕಲ್ಪನೆ ಇಟ್ಕೊಂಡು ಮಾಡಿದಂತಹ ಒಂದು ಕತೆ ನಾನು. ಆ ಕಥೆಯಲ್ಲಿ ಭೂಮಿ, ನಮ್ಮ ದೈವ ದೇವರುಗಳು, ನಮ್ಮ ಜೀವನ ಶೈಲಿ ಹೇಗಿರ್ಬೇಕು, ನಮ್ಮ ಜೀವನದಲ್ಲಿ ಎಷ್ಟು ಅಹಂಕಾರ ಇರ್ಬೇಕು. ಅಹಂಕಾರ ಬೇಕು ಮನುಷ್ಯನಿಗೆ. ಸ್ವಲ್ಪ ಅಹಂಕಾರ ಇಲ್ಲ ಅಂತ ಹೇಳಿದ್ರೆ ಆಗುದಿಲ್ಲ. ಅದು ಎಷ್ಟೊಂದು ಸೀಮಿತ. ಪ್ರತಿಯೊಂದು ಅಹಂಕಾರ ಇರಬಾರ್ದು. ನಯ ವಿನಯ, ಎಲ್ಲಿ ತಲೆ ತಗ್ಗಿಸಿ ನಡಿಬೇಕು, ಎಲ್ಲಿ ತಲೆ ತಗ್ಗಿಸಿ ತಲೆ ಎತ್ತಿ ನಡಿಬೇಕು ಅನ್ನೋದನ್ನ ನಮಗೆ ಗೊತ್ತಿರಬೇಕು. ಹಾಗೆ ಅತಿ ದುರಹಂಕಾರ ಅವನತಿಗೆ ಕಾರಣ ಅನ್ನೋ ಒಂದು ಕಥೆಯ ಸಾರಾಂಶ. ಸಿರಿಯಲ್ಲಿ ಒಂದು ಕೋವಿಡ್ ಟೈಮಲ್ಲಿ ಒಂದು ಹುಡುಗಿಯ ಜೀವನದಲ್ಲಿ ನಡೆಯುವಂತ ಕತೆ. ಅದು ಸಾಮಾನ್ಯ ಸುಮಾರು ಪುಸ್ತಕಗಳು ಬಂದಿದೆ. ನನ್ನದು ಒಂದು ಕಿರುಕತೆ ಅದರಲ್ಲಿ. ಕೋವಿಡ್ ಟೈಮಲ್ಲಿ ಏನೇನಾಯ್ತು, ಒಂದು ಹುಡುಗಿ ಅಪ್ಪ ಅಮ್ಮನ ಕಳ್ಕೊಂಡ್ಬಿಡ್ತಾರೆ. ಆ ಕಥೆ ಒಳಗೆ ಒಂದು ಅಪ್ಪ ಅಮ್ಮನ ಕಳ್ಕೊಂಡು ಅವಳು ಜೀವನಕ್ಕೋಸ್ಕರ ಯಾರೂ ಇಲ್ಲದೆ ಕೊನೆಗೆ ಒಬ್ಬ ಸ್ನೇಹಿತ ಇರ್ತಾನೆ, ಅವನು ಆತ್ಮೀಯ ಸ್ನೇಹಿತ, ಅವಳನ್ನ ಪ್ರೀತಿಯಾಗಿ ಒಪ್ಕೊಳ್ತಾನೆ. ಎಲ್ಲ ಸಂಬಂಧಗಳು ಕಾಲಕ್ಕೆ ತಕ್ಕಾಗಿ ಬದಲಾಗ್ತವೆ. ಈಗ ಅಪ್ಪ ಅಮ್ಮನ ಸಂಬಂಧ ಬದಲಾಗ್ತದ? ಇಲ್ಲ. ಅಮ್ಮನೇ ಕೊನೆವರೆಗೂ ಅಮ್ಮನೇ, ಅಪ್ಪ ಕೊನೆವರೆಗೂ ಅಪ್ಪನೇ, ತಮ್ಮ ಕೊನೆವರೆಗೂ ತಮ್ಮನೇ. ಹಾಗೆ ಸಮಾಜದಲ್ಲಿ ನಾವು ನೋಡ್ತೀವಿ, ನಾವು ಮನುಷ್ಯರು ಬುದ್ಧಿವಂತರು, ನಮಗೆ ಎಲ್ಲೆಲ್ಲಿ ಯಾವ ಸಂಬಂಧಗಳನ್ನ ಇಟ್ಕೋಬೇಕು ಅನ್ನೋದು ನಮಗೆ ಪರಿಜ್ಞಾನ ಇದೆ ಅಲ್ವಾ? ನಾವು ಬುದ್ಧಿವಂತರು, ಅದಕ್ಕೆ ನಮ್ಮ ಮನುಷ್ಯರು ಅಂತ ಹೇಳ್ತೀವಿ, ಸಂಘಜೀವಿಗಳು. ಹಾಗಾಗಿ ನಮಗೆ ಸೀಮಿತವಾದ ಒಂದು ಹೆಂಡತಿಯಾದವಳು ಹೆಂಡತಿಯಾಗಿ ಕಾಣಬೇಕು, ಮಗಳಾಗಿ ಕಾಣಬೇಕು. ಹಾಗೆ ಒಂದು ಹುಡುಗ ಅವಳನ್ನ ಸ್ನೇಹಿತೆಯಾಗಿ ಕಂಡಿರ್ತಾನೆ. ಸಿರಿ ಅನ್ನುವ ಕಥೆಯಲ್ಲಿ ಅವಳನ್ನ ಅವನು ಅನಿವಾರ್ಯವಾಗಿ ಮದುವೆ ಆಗುವಂತ ಒಂದು ಪ್ರಸಂಗ, ಮದುವೆ ಆಗ್ಬೇಕು ಅನ್ನೋ ಒಂದು ಸಂದರ್ಭ ಬಂದಾಗ ಅವನು ಹೇಳ್ತಾನೆ, ಇಲ್ಲ ಇವಳು ನನ್ನ ಸ್ನೇಹಿತೆ, ಅವಳನ್ನ ಚಿಕ್ಕದಿನ ನೋಡಿದ್ದೀನಿ, ಅವಳ ಸ್ನೇಹಿತೆಯಾಗಿ ಕಾಣ್ತೀನಿ ನಾನು, ಅವಳ ಮದುವೆ ಆಗಿ ಅವಳನ್ನ ಬಾಳ ಸಂಗಾತಿಯಾಗಿ ನಾನು ತಗೊಳ್ಳಿಕ್ಕೆ ಆಗಲ್ಲ ಅಂತ ಹೇಳ್ಬಿಡ್ತಾನೆ. ಹಾಗೆ ಅನಿವಾರ್ಯವಾಗಿ ಅವಳಿಗೂ ಕೂಡ ಅವನನ್ನು ಮದುವೆ ಆಗ್ಲಿಕ್ಕೆ ಇಷ್ಟ ಇರಲಿಲ್ಲ. ಆದ್ರೆ ಅವಳ ಜೀವನ ಅಂತ್ಯವಾಗಿತ್ತು. ಅವಳು ಸೂಸೈಡ್ ಮಾಡ್ಕೊಳ್ತಾಳೆ. ಅಲ್ಲಿ ಒಂದು ನಮಗೆ ಕ್ವಶನ್ ಕಾಡುವ ಪ್ರಶ್ನೆ ಅಂತ ಬರುತ್ತೆ.
ಕೆಲವೊಂದು ಸಂದರ್ಭದಲ್ಲಿ ಅಮ್ಮ ಅಮ್ಮನೇ ಆಗಿರ್ತಾನೆ, ಅಪ್ಪ ಅಪ್ಪನೇ ಆಗಿರ್ತಾನೆ. ಕೆಲವು ಸಂಬಂಧಗಳನ್ನ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಕೆಲವೊಂದು ಅನಿವಾರ್ಯತೆಗಳಲ್ಲಿ ನಾವು ಸಂದರ್ಭಕ್ಕೆ ತಕ್ಕಂಗೆ ನಡ್ಕೋಬೇಕು. ಈಗ ಆ ಹುಡುಗ ಆ ಹುಡುಗಿನ ಮದುವೆ ಆಗಿದ್ರೆ 2 ಜನಕ್ಕೂ ಜೀವನ ಸಿಕ್ತಿತ್ತು, ಅವಳು ಸಾಯ್ತಿರ್ಲಿಲ್ಲ ಅನ್ನೋ ಒಂದು ಕೆಲವೊಂದು ಸಂದರ್ಭಗಳಲ್ಲಿ ಅನಿವಾರ್ಯತೆಗಳಿಗೆ ನಾವು ಬದಲಾಗಬೇಕು ಅನ್ನೋದು ಒಂದು ಕಥೆಯ ಸಾರಾಂಶ. ಹಾಗೆ ಅಟ್ಲಾಸ್ ಹುಡುಗ ಅಂತೂ ಪಕ್ಕ ಪ್ರೇಮ ಕಥೆ ಇದೆ. ಒಂದು ಹಳ್ಳಿ ಹುಡುಗ, ಅವನಲ್ಲಿ ಉಕ್ಕಿದ ಪ್ರೀತಿನ ಒಂದು ಹುಡುಗಿಗೆ ಹೇಳಕ್ಕಾಗದೆ ಹೋದ್ರೆ ಏನೆಲ್ಲ ಆಗ್ಬಹುದು. ಒಂದು ಬಡ ಹುಡುಗ ಒಂದು ಪ್ರೀತಿ ಮಾಡಿದ್ರೆ, ಒಂದು ಒಳ್ಳೆ ಚಂದದ ಹುಡುಗಿನ ಪ್ರೀತಿ ಮಾಡಿದ್ರೆ ಸಾವುಕಾರ ಮನೆ ಏನೇನಾಗ್ಬೋದು ಏನಾಗ್ಬೋದು, ಅವನೊಳಗೆ ಏನು ದ್ವಂದ್ವಗಳು ಹುಟ್ಟಬಹುದು. ಅವಳಿಗೆ ಹೇಳಕ್ಕಾಗದೆ ಹೋದ್ರೆ, ಅವಳು ಒಪ್ಪಿದ್ರೆ ಓಕೆ, ಅವಳು ಒಪ್ಪದೆ ಹೋದಾಗ ಅವಳಿಗೆ ಏನು ಅನಿಸ್ಬಹುದು ಅಂತ ಒಂದು ಕತೆ ಅಟ್ಲಾಸ್ ಹುಡುಗದ ಕತೆ. ಅವನು ಭಗ್ನ ಪ್ರೇಮಿಯಾಗಿ ಲಾಸ್ಟ್ ಕೊನೆವರೆಗೂ ಹೇಳದೆ ಅವನೊಳಗೆ ಹುಟ್ಟಿದ ಪ್ರೀತಿ ಅವನೊಳಗೆ ಸಾಯುವ ಸಮಾಪ್ತಿ ಆಗುವಂತ ಒಂದು ಕತೆ ಅಟ್ಲಾಸ್ ಹುಡುಗ. ಹಾಗೆ ಪುಸ್ತಕ ಚೆನ್ನಾಗಿದೆ, ನನ್ನ ಮಟ್ಟಿಗೆ ಚೆನ್ನಾಗಿದೆ. ನಾನು ನಿಮ್ಗೊಂದು ಪ್ರಶ್ನೆ ಕೇಳಬೇಕು ಅಂತ ಸರ್. ನೀವು ಇಷ್ಟೆಲ್ಲ ಕವಿತೆನ ಈ ಥರ ಇಷ್ಟು ಚೆನ್ನಾಗಿ ಬರೆಯೋರು, ನಾನು ಹೇಳೋದು ಈಗ ನಿಮಗೆ ಮೂವಿಲಿ ಯಾವುದಾದ್ರು ಒಬ್ಬರು ಡೈರೆಕ್ಟರ್ ಬಂದು ನಮ್ಗೆ ಈ ಥರ ಒಂದು ಒಳ್ಳೆ ಕತೆ ಬೇಕು, ಎಲ್ಲ ಕತೆಗಳು ನೋಡಿ 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 ತುಂಬ ಕತೆಗಳು, ಈ ಕತೆಗಳು ಹುಡುಕ್ತಾ ಇಲ್ಲ, ಎಲ್ಲ ಮಾಮೂಲಿ ಒಂದು ಫಿಲಮಲ್ಲಿ ಒಂದು ಮುಕ್ಕಾಲು ಭಾಗದಷ್ಟು ಇದ್ದೇ ಇರುತ್ತೆ, ಚೇಂಜಸ್ ಇರಲ್ಲ. ಅದಕ್ಕೋಸ್ಕರ ನಿಮ್ಗೆ ಏನಾದ್ರು ಒಂದು 3 ಗಂಟೆದ ಒಂದು ಮೂವಿ ಬರೆಯಕ್ಕೆ ಹೇಳಿದ್ರೆ, ಒಂದು ಒಳ್ಳೆ ಫಿಲ್ಮ್ ಯಾರೋ ಡೈರೆಕ್ಟರ್ ಬಂದು, ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು, ಬರ್ಬೋದು ಮುಂದೆ, ನಿಮ್ಗೆ ಎಲ್ಲರ ಆಶೀರ್ವಾದ ಇರ್ಲಿ, ನೀವು ಬರೀತೀರಾ ಸರ್? ಆಗ ಆದ್ರೆ ಬರಿಬಾರ್ದು ಅಂತ ಏನಿಲ್ಲ, ನಾನು ಆ ಮಟ್ಟಕ್ಕೆ ಪರಿಪಕ್ವವಾಗಿ ಬೆಳೆದಿದ್ದೀನಿ ಅಂತ ನನಗೆ ಇವತ್ತಿಗೂ ಅನಿಸ್ತಾ ಅಲ್ಲ. ಏನ್ ಗೊತ್ತ, ನಿಮ್ಗೆ ಅನಿಸ್ತೇ ಇರ್ಬೋದು. ಯಾಕಂತ ಹೇಳಿದ್ರೆ ನಾನು ಇಂಟರ್ವ್ಯೂ ಮಾಡಕ್ಕೆ ಬಂದು ನನ್ಗೆ ಸಂಪೂರ್ಣವಾಗಿ ಅನ್ಸ್ಬಿಟ್ಟಿದೆ ಸರ್. ಯಾಕಂತ ಹೇಳಿದ್ರೆ ನಿಮ್ಮ ಲೇಖನ, ನಿಮ್ ಬರ್ದಿರೋ ಶೈಲಿಗಳು ಏನಂತ ಹೇಳಿದ್ರೆ, ನಾನು ತುಂಬಾ ಬುಕ್ಸ್ಗಳು ಓದಿದೀನಿ, ಹಳೆ ಕವಿಗಳದು. ನಿಮ್ದು ಹೊಸ ಟೈಪ್ ಆಗಿ, ಹೊಸ ಒಂದು ಅರ್ಥ ಗರ್ಭಿತವಾಗಿ ನಿಮ್ಮ ಬುಕ್ಸ್ಗಳು ಬಹಳ ನನಗೆ ಇಷ್ಟ ಆಗುತ್ತೆ. ಮಾಡಬಾರ್ದು ಅಂತ ಏನಿಲ್ಲ, ಅವಕಾಶ ಬಂದ್ರೆ ನಾನು ಕೂಡ ಆಸೆಗಾರನೇ, ನನ್ನಲ್ಲೂ ಕೂಡ ಒಂದು ಸ್ವಾರ್ಥ ಇದೆ ಅಲ್ವಾ. ಕೆಲವೊಂದ್ ಕಡೆ ನಾವು ಬರ್ದಿದ್ದು 4 ಜನಕ್ಕೆ ತಲುಪಬೇಕು ಅಂತ ಹೇಳಿ ನಾವು ಕೂಡ ಆಸೆ ಪಡ್ತೀವಿ. ನಾನು ಬರ್ದಿದ್ದು ಲಿರಿಕ್ಸ್ ರೈಟಿಂಗ್ ಮೂವಿ. ಈಗ ನಾವು ಏನಾದ್ರೂ ಒಂದು ಬರ್ದ್ರೆ ಅದು ನನ್ನೊಬ್ಬನಿಗೆ ಓದ್ಬೇಕು ಅಂತ ನಾನು ಮಾಡುದಿಲ್ಲ, ನನ್ನ ಸುತ್ತಮುತ್ತಲಿನ ಸರ್ ನಾವ್ ಏನೇ ಮಾಡಿದ್ರು ಅದನ್ನ 1000 ಜನ ನೋಡ್ಲಿ, ಲಕ್ಷಾಂತರ ಜನ ನೋಡ್ಲಿ, ಕೋಟ್ಯಾಂತರ ಜನ ನೋಡ್ಲಿ, ನಾನ್ ಫೇಮಸ್ ಆಗೋದ್ ಮುಖ್ಯ ಅಲ್ಲ. ಅವರು ಜನರು ಇಂಥವ್ರು ಬರ್ದಿದ್ದಾರೆ, ಎಂತ ಪುಣ್ಯ ಈಗ ಬರ್ದಿದ್ದಾರೆ ಅಂತ ಒಂದು ನಮ್ಗೊಂದು ಆಶೀರ್ವಾದ ಇದ್ದಂಗೆ ಆಗುತ್ತೆ ಅಂತ ನಾವು ಅಷ್ಟೇ ಬಯಸದ್ ಬಿಟ್ರೆ, ಇನ್ ಮನ್ಸ ಕೋಟಿ ಇದ್ರು ತಿನ್ನೋದಿಷ್ಟೇ ಅನ್ನಲ್ವಾ ಸರ್? ಹಾಗಾಗಿ ನನ್ನ ಪುಸ್ತಕಗಳು ಆದಷ್ಟು ಜನರಿಗೆ, ನನ್ನ ಸುತ್ತಮುತ್ತಲಿನವರಿಗೆ ತಲುಪಿ ಅನ್ನೋದು ನನ್ನ ಆಸೆ ಕೂಡ ಇದೆ. ಅದು ನನ್ನ ಸ್ವಾರ್ಥವೂ ಕೂಡ ಹೌದು, ಅದ್ರಲ್ಲಿ ಒಪ್ಕೊಳ್ಳುವಂತ ವಿಷಯವೇ. ಹಾಗಾಗಿ ಅವಕಾಶಗಳು ಬಂದಾಗ ಯಾರು ಬಿಡಲ್ಲ ಅಂದ್ಕೊಡ್ತೀನಿ, ನಾನು ಕೂಡ ಬಿಡಲ್ಲ ಸರ್. ಥ್ಯಾಂಕ್ ಯು. ಮತ್ತೆ ನಾನು ಸರ್, ನಾನಿಲ್ಲಿ ಮುಂದೆ ನೋಡ್ತಾ ಇರ್ಬೋದು ಸರ್, ಇದೆಲ್ಲ ಎಲ್ಲಿ ಸಿಗ್ಬೋದು ಅಂತ ಹೇಳೋಷ್ಟ್ರಲ್ಲಿ ತುಂಬ 2-3 ದಿನ ಬೇಕಾಗುತ್ತಾ ಅಂತ. ನಿಮ್ಗೆ ಚಿಕ್ಕದ್ರಿಂದನೂ ಇದು ಬಂದಿದೆ ಸರ್? ನಿಮಗ್ ಮಾತ್ರ ಬಂದಿದ್ದ ಇದೆಲ್ಲ ಪ್ರೈಸ್ಗಳು? ಬೇರೆ ಕಡೆ ಎಲ್ಲ ಇಟ್ಟಿದ್ರೆ ಹಂಗೆ? ಇಲ್ಲ, ಇಷ್ಟೇ ಗೋಡಿ ಚಿಲ್ಲರೆಲ್ಲ ಅವಸಿಟ್ಟಿದ್ರೆ ಇನ್ನು ಪ್ರೈಸಸ್ಗಳು ಆತರ ಇಷ್ಟೇ ಬಂದಿರುವಂತದ್ದು. ಇದೇ ದೊಡ್ಡ ಸಾಧನೆ ಏನಲ್ಲ. ಇಲ್ಲ, ನಮಗೆ ಒಂದು ದೊಡ್ಡ ಸಾಧನೆ ಅಂತಾನೆ. ಇಲ್ಲಾಂದ್ರೆ ನಾವು ನಿಮ್ಮ ಮನೆಗೆ ರಂಗಸಂಬರದಿಂದ 30 ಕಿಲೋಮೀಟರ್ ಉಟ್ಕೊಂಡು ಇಲ್ಲಿ ಬರ್ತಿತ್ತಿಲ್ಲ. ಆಯ್ತಾ ಸ್ನೇಹಿತರೆ, ಇಷ್ಟೊತ್ತು ವಿಡಿಯೋ ನೋಡಿದ್ರಲ್ಲ, ವೀಕ್ಷಕರಿಗೆ ಏನ್ ಹೇಳ್ತಾರೆ ಅಂತ 2 ಮಾತು ಹೇಳ್ಬೇಕು ಅಂತ ಕೇಳ್ಕೊತೀನಿ. ಓಕೆ, ಹೇಳಂತದ್ದು ಏನಿಲ್ಲ, ಇಷ್ಟೊತ್ತು ಮಾತಾಡಿದ್ವಿ, ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ನನ್ನನ್ನ ಹುಡ್ಕೊಂಡು ಇಲ್ಲಿ ಗಂಟೆ ಬಂದು ಒಂದು ನಿಮ್ಮ ಒಂದು ಯೂಟ್ಯೂಬ್ ಚಾನೆಲ್ ನಲ್ಲಿ ನಾನು ಒಂದು ಸಂದರ್ಶನ ಮಾಡಿದ್ವಿ. ದಯವಿಟ್ಟು ಧನ್ಯವಾದಗಳು, ತುಂಬ ಹೃದಯ ಧನ್ಯವಾದಗಳು. ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ, ನಮ್ಮ ಕೊಡಗಿನ ಜನಮನದಲ್ಲಿ ಒಂದು ಪಾಲುದಾರಿಕೆ ಹೊಂದಲಿ ಅಂತ ನಾನು ವಿಶ್ ಮಾಡ್ತೀನಿ. ಜೊತೆಗೆ ನನ್ನ ಪುಸ್ತಕಗಳನ್ನ ಕೂಡ ಒಂದು ಓದಿ ನಿಮ್ಮ ಅಭಿಪ್ರಾಯ ಅನಿಸಿಕೆ, ಪ್ರತಿಯೊಬ್ಬರಿಗೂ ನನ್ನ ಅಭಿಪ್ರಾಯ ಅನಿಸಿಕೆಗಳು ಅವ್ರದ್ದು
ಸ್ವಾಭಾವಿಕ, ಅಂದ್ರೆ ಅವ್ರ ಹಕ್ಕು ಅದು. ಒಂದು ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತ ಹೇಳಿ ನೀವು ನನಗೆ ಒಂದು ಅಭಿಪ್ರಾಯ ಕೊಟ್ರೆ ಅದು ನನ್ನ ಮುಂದಿನ ಬರವಣಿಗೆ ಕೂಡ ಸಹಾಯ ಆಗಬಹುದು. ಅದನ್ನ ನಾನು ಸರ್, ಏನಾದ್ರು ಮನಸ್ಸಾಕ್ಷಿಯಾಗಿ ಜನ ತುಂಬಾ ನೋಡಿ ನಮ್ಗೆ ಸಹಕರಿಸ್ತಾರೆ. ನೆಕ್ಸ್ಟ್ ಪಾರ್ಟ್ 2 ಇನ್ನು ಸರ್ ಬರ್ದಿರ ಕತೆಗಳನ್ನ ನಾವು ನಿಮ್ ಮುಂದೆ ಒಂದು ನೆಕ್ಸ್ಟ್ ಪಾರ್ಟ್ 2 ವಿಡಿಯೋದಲ್ಲಿ ಖಂಡಿತ ಮಾಡೇ ಮಾಡ್ತೀವಿ ಸ್ನೇಹಿತರೆ. ಟಿಲ್ ದೆನ್ ಹಾಗೆ ನಿಮಗೊಂದು, ನಾನು ನನ್ನ ಹುಡುಕಿ ಇಷ್ಟೊತ್ತು ನನ್ನ ಜೊತೆ ಕಳೆದಿದ್ರಿ, ಹಾಗಾಗಿ ನಿಮಗೆ ನನ್ನಿಂದ ಒಂದು ಉಡುಗೊರೆಯಾಗಿ ನನ್ನ ಪುಸ್ತಕವನ್ನು ಕೊಡ್ತಾ ಇದ್ದೀನಿ. ಒಂದು ತಗೊಳ್ಳಿ. ಥ್ಯಾಂಕ್ ಯು ಸರ್. ಮನ ಮುರಿದ ಕನವರಿಕೆಗಳು. ಓಕೆ, ಒಲವಿನ ಸವಾರಿ. ತಗೊಳ್ಳಿ, ಓದಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಥ್ಯಾಂಕ್ ಯು. ಕಾಯ್ತಾ ಇರ್ತೀನಿ. Okay, ಓಕೆ, thank you. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು.